ಏನಿಲ್ಲ ಸರ್, ಡೆವಲಪ್ಮೆಂಟು ನಿಲ್ಲಾಗಿದೆ ಸರ್. ಇವರು ಮಾಡ್ತಾರೆ, ಎಲ್ಲ ಗೌರ್ಮೆಂಟು ಏನೋ ಇದ್ದೇ ಇರುತ್ತೆ. ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ. ಡಿಸಡ್ವಾಂಟೇಜ್ ಇರುತ್ತೆ, ಅಡ್ವಾಂಟೇಜ್ ಇರುತ್ತೆ. ಬಟ್ ಆದರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಡೆವಲಪ್ಮೆಂಟ್ ಅಂದರೆ ಇಲ್ಲ, ಏನೋ ಸುಮ್ಮನೆ ಗ್ಯಾರಂಟಿಗಳು ಕೊಟ್ಕೊಂಡು ಯಾರು ಕೇಳಿದ್ರು ಸರ್ ಇವ್ರಿಗೆಲ್ಲ ಗ್ಯಾರಂಟಿ. ಹಳ್ಳಿ ಜನಗಳಿಗೆ ಏನೋ ಆಸೆ ತೋರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಏನು ಡೆವಲಪ್ಮೆಂಟ್. ತಾಲೂಕು ಲೆವೆಲ್ಗೆ ಹೋಗ್ಬೇಕು ಸರ್, ಕುಡಿಯೋ ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಹಳ್ಳಿಗಳಂತೂ ಕೇಳೋಂಗೆ ಇಲ್ಲ. ನಾವು ಗೌರಿಬಿದನೂರು ಹತ್ರ ಒಂದು ಕಾಲೇಜ್ ಮಾಡಿದ್ದೀವಿ. ಸುತ್ತಮುತ್ತ ಹಳ್ಳಿಗಳು, ನಾವು ಸ್ಕೂಲ್ಗಳೆಲ್ಲ ಓಡಾಡ್ತೀವಲ್ಲ ಹುಡುಗರಿಗೋಸ್ಕರ, ಒಂದು ರಸ್ತೆ ಇಲ್ಲ, ಒಂದು ಗ್ರಾಬೇಜ್ದು ಟ್ಯಾಕ್ಸ್ ಹಾಕಿದ್ದಾರೆ. ಈಗ ಗ್ರಾಬೇಜ್ ಟ್ಯಾಕ್ಸ್ ಹಾಕಿದ್ದಾರೆ. ಮುನ್ಸಿಪಲ್ನಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಎಲ್ಲದಕ್ಕೂ ರಿಜಿಸ್ಟ್ರೇಷನ್ ಫೀಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ, ವ್ಯಾಲ್ಯೂಯೇಷನು ಜಾಸ್ತಿ, ರಿಜಿಸ್ಟ್ರೇಷನ್ 10%. ಏನಿದೆಲ್ಲ ಇವ್ರು ಕೊಡೋ 2,000 ರೂಪಾಯಿ ದುಡ್ಡಿಗೆ ಇಲ್ಲಿ ಸಾವಿರಾರು ಕೋಟಿ. ಇವ್ರು ಕೊಡೋದೆಲ್ಲ ಒಂದೇನು ಅರ್ಧ ಜನಕ್ಕೂ ಕೊಡೋಲ್ಲ, ಕಾಲು ಭಾಗ ಜನಕ್ಕೂ ಕೊಡೋಲ್ಲ. ಒಂದು ತಿಂಗಳು ಕೊಟ್ಟರೆ ಒಂದು ತಿಂಗಳು ಕೊಡೋಲ್ಲ. ಇವ್ರು ಬಂದು 2 ವರ್ಷ 24 ತಿಂಗಳು 10 ತಿಂಗಳು ಕೂಡ ಹೋಗಿದ್ದೇ ಇಲ್ವ ಜನಗಳಿಗೆ. ಕರೆಂಟ್ ಯಾರು ಸರ್ ಫ್ರೀ ಕೇಳಿದ್ರು ಇವ್ರಿಗೆ? ಇವರು ಒಂದೇ ಸಲ ಬೇಸಿಕ್ ಕೇಳಿಸ್ಬಿಟ್ಟು ಇವರು ಗೋರ್ಮೆಂಟ್ ಇರುತ್ತೋ ಹೋಗುತ್ತೆ, ಬೇರೆ ಜನಗಳು ಸಾಯೋವರೆಗೂ ಸಾಯಬೇಕಲ್ಲ ಸರ್. ನೀವು ಹೇಳಿ, 250-300 ರೂಪಾಯಿ ಒಂದು ಇದಕ್ಕೆ, 150 ರೂಪಾಯಿ ಒಂದು ಇದಕ್ಕೆ ಹಾಕಿದ್ದಾರೆ. ಆ ಥರ 2-3 KVಗೆ ಹಾಕಿದ್ರೆ 450-500 ರೂಪಾಯಿ ರೆಗ್ಯುಲರಾಗಿ ಬೀಳುತ್ತಲ್ಲ ಸರ್. ಅವ್ರಿಗೆ ಹಳ್ಳಿ ಜನಗಳಿಗೆ ಏನು ಗೊತ್ತಾಗುತ್ತೆ? ಅದು 1 KV ಅಂದರೆ 50 ರೂಪಾಯಿದು 150 ರೂಪಾಯಿ. ಮಿನಿಮಮ್ ಯೂನಿಟ್ 5 ರೂಪಾಯಿ, 8 ರೂಪಾಯಿ. ಆದರೆ ಇದು ಯಾವುದು ಡೊಮೆಸ್ಟಿಕ್ಕೆ ಸಿಕ್ಕಾಪಟ್ಟೆ ಫ್ರೀ ಅಂತ ಹೇಳ್ತಾರೆ ಅಷ್ಟೇ. ಫ್ರೀ ಬಿಟ್ಬಿಟ್ಟು ಮಿಕ್ಕಿ ಇದರಲ್ಲೇ ಹೊಡಿತಾವ್ರಲ್ಲ, ಈ ಬೇಸಿಕ್ಕಲ್ಲೇ ಹೊಡಿತಾವ್ರೆ. ಏನು ಬೆಟರ್ ಏನಿದೆ ಸರ್? ನಾವು ಹೇಳೋ ಅಂಥ ಕಾಣಿಸೋ ಅಂಥದ್ದು ಏನೂ ಇಲ್ಲ ಸರ್. ಬರೀ ಭಾಷಣಗಳು, ಮಾತುಗಳು, ಇವ್ರ ಮೇಲೆ ಅವ್ರು ಬೈಯೋದು. ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಾ ಇಲ್ಲ, ಅವ್ನು ಬೈಯೋದು, ಇವ್ರು ಎದ್ದ ತಕ್ಷಣ ಬಿ ಜೆ ಪಿ ನೀವು ಮಾಡಿದ್ರು ಇಂಥದ್ದು ತೋರಿಸಿ ಕಣ್ಣಿಗೆ ಕಾಣ್ತದ್ದು ಏನು ಹೇಳಿ? ಬೆಂಗಳೂರಿನಲ್ಲಿ ಬೇಡ, ಬೇರೆ ಹೇಳಬೇಡ, ನಾವಿಡೋ ಬೆಂಗಳೂರಿನಲ್ಲೇ ಒಂದು ಗುಂಡಿ ಮುಚ್ತಾವ್ರ. ಅದೇನೋ ಒಂದು 6 ತಿಂಗಳು 4-5 ಗುಂಡಿ ಮುಚ್ಚಾವ್ರೆ ಮೇನ್ ರೋಡಲ್ಲೇ. ಬೇರೆ ಕಡೆ ಎಲ್ಲ ನೋಡೋಗಿ ರೋಡಲ್ಲಿ ನೋಡಿ, ಇಲ್ಲೇ ಪದ್ಮನಾಭನಗರದಲ್ಲಿ ಹೋಗಿ ಕೆಳಗೆ ಇಲ್ಲಿ ಬಿಟ್ಬಿಡಿ, ಇಲ್ಲಿ ಪಾರ್ಕ್ ಸುತ್ತಮುತ್ತ ಕೆಳಗಡೆ ಹೋಗಿ ಮೊಣಕಾಲದ್ದು ಒಂದೊಂದು ಗುಂಡಿಗಳು. ಚರಂಡಿಗಳು ಕ್ಲೀನ್ ಮಾಡಿದ್ದಾರೆ ಸರ್. ಈಗ ಚರಂಡಿ ಕ್ಲೀನ್ ಪೂರ ಬಿಲ್ಗಳು ಹೊಡೆಯೋದಕ್ಕೆ ಮಾಡ್ತಾಯಿದ್ದಾರೆ. ಬಿಲ್ಗಳು ತಗೊಂಡು ಏನು ದುಡ್ಡಿದ್ರೆ ಅಲ್ವ ಸರ್? ಯಾವುದಕ್ಕೆಲ್ಲ ಆಗಲಿ, ಇವಾಗ ಪ್ರತಿಯೊಂದಕ್ಕೂ ಹಣಕಾಸಿನ ಅವಶ್ಯಕತೆ ಇದ್ದೇ ಇರುತ್ತೆ ಸರ್. ಅದನ್ನು ಬಿಟ್ಬಿಟ್ಟು ಇವರು ಹಣಕಾಸಿನ ಬರುತ್ತೆ, ಇನ್ಕಮ್ ರೆಗ್ಯುಲರ್ ಇನ್ಕಮ್ ಅಂತ ಬರೋದಿದೆ. ನೀವು ಬರೋ ಇದರಲ್ಲೇ ನೀವು 70% ಸ್ಯಾಲ್ರಿಗಳು ಕೊಡಬೇಕು. 1 ರೂಪಾಯಿ ಬಂದರೆ 70 ಪೈಸೆ 65 ಪೈಸೆ ಬರೀ ಸ್ಯಾಲ್ರಿಗಳು ಕೊಡಬೇಕು. ಈ 45 ಪೈಸೆ ಉಳಿಯೋದ್ರಲ್ಲೇ ನಾನು ಎಲ್ಲ ಉಳಿಸ್ತೀನಿ. 14 ವರ್ಷ ನಾನು ಫಿನಾನ್ಷಿಯಲ್ ಮಾಡಿದ್ದೀನಿ. ಏನು ಮಾಡ್ಯಾರ 14 ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಸರ್? ಹೋಗಲಿ, ಏನು ಬರ್ತಾಯಿದೆ ಏನು ಅವರೇ ಪೇಪರಲ್ಲಿ ಹಾಕ್ತಾರಲ್ಲ, ಎಷ್ಟು ಬರ್ತಾಯಿದೆ, ಎಷ್ಟು ಹೋಗ್ತಾಯಿದೆ, ಇನ್ಕಮಿಂಗ್ ಏನು, ಔಟ್ ಗೋಯಿಂಗ್ ಏನು, ಇದಕ್ಕೆ ಎಷ್ಟು ಹೋಗ್ತಾಯಿದೆ ಎಲ್ಲ ಹೇಳ್ತಾರಲ್ಲ. ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ದ ಸಿದ್ದರಾಮಯ್ಯನವರೇ ಜನಗಳಿಗೆ ಮಣ್ಣು ಹಾಕ್ಬಿಟ್ರೆ ಏನು ಸರ್ ಇದು ಹೇಳಿ ಸರ್? ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲ ಸರ್ ಜನಗಳಿಗೆ. ಏನೋ ಕೆಲವು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೀರಾವರಿ ದೊಡ್ಡ ನೀರಾವರಿನೂ ನಿಂತೋಗಿದೆ, ಚಿಕ್ಕ ನೀರಾವರಿನೂ ನಿಂತೋಗಿದೆ. ಎಲ್ಲಿ ಪ್ರಾಜೆಕ್ಟ್ ನೀರಾವರಿ ದುಡ್ಡು ಎಲ್ಲಿ ಕೊಡ್ತಾರೆ ಸರ್? ಬರೀ ಮಾತಿನ ದುಡ್ಡು. ಬಡ್ಜೆಟ್ನಲ್ಲಿ ಸಾಲ ತರಬೇಕು, ಕೊಡಬೇಕು. 1.5 ಕೋಟಿ ಕಲೆಕ್ಷನ್ ಆದರೆ ವರ್ಷಕ್ಕೆ 1.5 ಲಕ್ಷ ಕೋಟಿ ಕಲೆಕ್ಷನ್ ಆದರೆ ಅದರಲ್ಲಿ 60-70 ಲಕ್ಷ ಕೋಟಿ ಬರೀ ಸಾಲಗಳು, ಇದಕ್ಕೆ ಸಂಬಳಗಳು ಹೋಗುತ್ತೆ ಸರ್. ಇವ್ರು ತಗೊಂಡ ಸಾಲಗಳು ಬಡ್ಡಿಗಳು. ನೀವು ಹಾಕು, ಈ ಟ್ಯಾಕ್ಸ್ ಹಾಕು, ಆ ಟ್ಯಾಕ್ಸ್ ಹಾಕು, ಕಸದ ಟ್ಯಾಕ್ಸ್ ಹಾಕು, ಮಣ್ಣು ಟ್ಯಾಕ್ಸ್ ಹಾಕು, ಈ ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡ್ತಾರೆ. ಏನು ಟ್ಯಾಕ್ಸ್ ಏನು ವಿಪರೀತ ಇದೆ ಸರ್? 40% ಬದಲಾವಣೆಗಳು ಕೆಲವು ಇದ್ದಾವೆ, ನಾವು ಹೇಳ್ಬಾರ್ದು ಆ ಥರ ಬದಲಾವಣೆ. ಏನು ಬದಲಾವಣೆ ಆಗಿದೆ ಅಂದರೆ, ಏನೋ ಬಡವ್ರಿಗೆ ಸೌಕರ್ಯ ಆಗೋದು ಒಂದು ಮಾಡಿದ್ದಾರೆ. 2,000 ರೂಪಾಯಿ ಕರೆಂಟ್ ಅಂತ. ಅದನ್ನು ಇನ್ನೊಂದು ಕಡೆ ಕೀಳೋದು ತಪ್ಪಲ್ಲ ಸರ್. ನಾನು ಬಡವರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಬಡವ್ರಿಗೂ ಮಾಡಿದ್ದಾರೆ ಸೌಕರ್ಯಗಳು. ಹೇಳಿದ್ರು ಅಕ್ಕಿ ಕೊಟ್ರಾ 2 ವರ್ಷದಲ್ಲಿ ಒಂದು 6-7 ತಿಂಗಳು ಕೊಟ್ಟರೆ, ಇಲ್ಲ 1-8 ತಿಂಗಳು ಕೊಟ್ಟರೇನೋ. ಇವಾಗ ಕೊಡ್ತೀವಿ ಅಂತಾರೆ, ಕೊಡೋದ್ರೆ ಮಳೆ ಬಂದು ನಿಂತ್ಕೊಳ್ತು. ಇದಕ್ಕೆ 1,000 ಕೋಟಿ ಖರ್ಚು ಮಾಡಬೇಕು, ಎಲ್ಲಿಂದ ತರ್ತಾರೆ? ಏನು ನಡೀತಾರನಪ್ಪ, ನಮ್ಗಂತೂ ಈಗ ಈಗ ಸಾಕಾಗುತ್ತಲ್ಲ. ಈಗ ಅದು ಎಚ್ಚೆತ್ಕೋಬೇಕು ಸರ್ ಗೌರ್ಮೆಂಟ್, ಸರ್ಕಾರ. ಸಿದ್ದರಾಮಯ್ಯನ ಸರ್ಕಾರ ಅವ್ರನ್ನ ಸಿದ್ದರಾಮಯ್ಯಗೆ ಅನ್ನರಾಮಯ್ಯ ಅಂತ ಇದ್ರು.
ಅನ್ನರಾಮಯ್ಯ ಹೋಗಿ ಇವಾಗ ಭಿಕ್ಷರಾಮಯ್ಯ ಅಂತ ಹೋಗಿದೆ. ಹೇಗೆ ಬೇಕಾಯ್ತು ಸರ್ ಇದೆಲ್ಲ? ಅಲ್ಲ ಹೇಳೋದು ಇಟ್ಲಿಲ್ಲ 3 ವರ್ಷ ಅವರು ಸ್ವಲ್ಪ ದೊಡ್ಡವರವರು, ಅನುಭವ ಇರೋರು. ಒಂದು 6-7 ವರ್ಷ ಅವರು ಗೌರ್ಮೆಂಟನ್ನು ನಡೆಸಿರ್ತಕ್ಕಂಥ. ನಮ್ಮಂಥವರೆಲ್ಲ ಬಿಡಿ, ನಾವೇನೋ ಎಲ್ಲ ದುಡಿತೀವಿ, ಹೋಗ್ತೀವಿ, ತಿಂತೀವಿ, ಹೋಗ್ತೀವಿ. ಅವರು ಅಂಥ ಗೌರ್ಮೆಂಟ್ ನಡೆಸಿರ್ತಕ್ಕಂಥ ವ್ಯಕ್ತಿಗಳೇನೋ ಈ ಥರ ರಾಂಗ್ ಡಿಸಿಷನ್ ತಗೊಂಡ್ರೆ ಯಾರು ಹೇಳೋಕ್ಕಾಗುತ್ತೆ ಸರ್? ಪಬ್ಲಿಕ್ ಹೇಳೋಕ್ಕಾಗುತ್ತಾ? ಪಬ್ಲಿಕ್ ಏನಂತ ಹೇಳುತ್ತೆ ಸರ್? ಯಾರಾದರೂ ಇಲ್ಲ, ನಾನೇನು ಡಿ ಕೆ ಶಿವಕುಮಾರ್ ಕೆಟ್ಟವರು ಅಂತ ಹೇಳಲ್ಲ, ಅವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಈ ಗೌರ್ಮೆಂಟ್ ಕೆಟ್ಟದು, ಆ ಗೌರ್ಮೆಂಟ್ ಪ್ರಶ್ನೆ ಬೇಡ. ಪ್ರತಿಯೊಂದು ಗೌರ್ಮೆಂಟಲ್ಲೂ ಕಷ್ಟ ಸುಖಗಳು, ಆಗುಗಳು ಎಲ್ಲದೂ ಇದ್ದೇ ಇರ್ತವೆ. ಆದ್ರೂ ಅನವಶ್ಯಕವಾದಂಥ ಸ್ಕೀಮ್ಗಳು ತಂದು ಏನು ಸರ್ ಪ್ರಯೋಜನ? ಅದ್ರ ಬದಲು ಒಂದು ಹಾಸ್ಪಿಟ್ಲಲ್ಲಿ ಕೊಡಿಸೋದು, ಇಲ್ಲ ರೂರಲ್ಲೆಲ್ಲ ಹಾಸ್ಪಿಟ್ಲ್ಗಳೇ ಇಲ್ಲ ಸರ್, ಡಾಕ್ಟ್ರುಗಳೇ ಇಲ್ಲ ಸರ್, ಔಷಧಿಗಳೇ ಇಲ್ಲ ಸರ್, ಎಕ್ಸ್ಪೈರಿ ಔಷಧಿಗಳಿದ್ದಾವೆ ಸರ್. ಇಂಥವ್ನು ಮಾಡಿ ಈ ದುಡ್ಡನ್ನ ಅಲ್ಲನ್ನು ಹಾಕಿ ಸರ್, ಅಟ್ಲೀಸ್ಟ್ ಅವ್ರಿಗೆ ಒಂದು ಆರೋಗ್ಯ ಅದು ಸಿಗುತ್ತೆ. ಬಡ ಜನಗಳಿಗೆ ಅಲ್ಲಿ ಹೋಗಿ ಕ್ಲಿನಿಕ್ಗಳ 106 ರೂಪಾಯಿ ಕೊಟ್ಟು ಒಂದು ಸುಮ್ಮನೆ ಹಿಂಗೆ ಮುಟ್ಕೊಟ್ರೆ 200 ರೂಪಾಯಿ 300 ರೂಪಾಯಿ ಅಂತಾರೆ. ಬಡ ಜನ ಎಲ್ಲಿಂದ ತರ್ತಾರೆ ಸರ್? ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಕೂಲಿ ಮಾಡಿದ್ರೆ ಅವ್ರಿಗೆ 700, 800 ರೂಪಾಯಿ, 600 ರೂಪಾಯಿ ಬರುತ್ತೆ. ನರೇಗಾ ದುಡ್ಡು ಬರುತ್ತೆ. ಆ ನರೇಗಾ ದುಡ್ಡು ಇವರೇ ಉಪಯೋಗಿಸ್ಕೊಂತಾರೋ, ಅವರೇ ಮಾಡ್ತಾಯಿದ್ದಾರೋ, ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೊಡ್ತಾ ಇದೆ. ಅದು ಏನು ಮಾಡ್ತಾಯಿದೆ ಅಂತ ಅದಕ್ಕೆ ಡೀಟೇಲ್ಸೇ ಇಲ್ಲ. ನರೇಗಾ ಹಳ್ಳಿಗಳು ಕೊಡೋದು, ಅಲ್ಲಿ ಕೊಟ್ಟೆ ಗುಲ್ಬರ್ಗ 1000 ಕೋಟಿ ಕೊಟ್ಟು ಅಲ್ಲಿ ಏನು ಕೆಲಸಗಳೇ ನಡೆದಿಲ್ಲ ಅಂತ ಹೇಳ್ತಾರೆ. ಅವರು ದುಡ್ಡು ಹೋಗಿಲ್ಲ ಅಂತಾರೆ. ನರೇಗಾದು 1000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಕೇಳ್ದಿದ್ರು ಕಳಿಸ್ತಾನೆ. ಮೋದಿನ ಬೈಕೊಂಡು ಏನು ಮಾಡ್ತೀರಾ ನೀವು? ಅಲ್ಲ, ನೀವು ಒಂದು ಸ್ಥಾನದಲ್ಲಿ ಕುಂತ್ಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ರಾಂಗ್ ಡಿಸಿಷನ್ಗಳು, ಬೇಕಾಗಿರ್ತಕ್ಕಂಥ ಅನವಶ್ಯಕತೆ ಸ್ಕೀಮ್ಗಳು ತಗೊಬಂದು ನಿಮ್ಮ ಖಜಾನೆ ಖಾಲಿ ಮಾಡ್ಕೊಂಡು ಮೋದಿನ ಬೈಕೊಂಡು ಕೂತ್ಕೊಂಡ್ರೆ ಏನು ಬಂತು? ಅವರು ನಾನೇನು ಬೃಹಸ್ಪತಿ ಸತ್ಯಾರ್ಚಂದ್ರ ಅಂತ ಹೇಳಲ್ಲ ಮೋದಿಯವ್ರನ್ನ. ಅವ್ರು ಮಾಡೋ ಕೆಲಸಗಳು ಅವ್ರು ಮಾಡ್ತಾಯಿದ್ದಾರೆ. ನೀವು ಮಾಡತಕ್ಕಂಥದ್ದು ಜನಗಳಿಗೆ ಉಪಯೋಗ ಆಗೋದನ್ನು ಮಾಡಿದ್ರೆ ನೆನೆಸ್ಕೊಳ್ತಾರೆ. ನೀವು ಇರಲಿ ಇಲ್ಲ ಹೋಗಲಿ ನೆನೆಸ್ಕೊಂತಾರೆ. ಇವಾಗ ದೇವರಾಜ ಅರಸನ ಯಾಕೆ ನೆನೆಸ್ಕೊಳ್ತಾರೆ ಹೇಳಿ? ಇವ್ರನ್ನ SM ಕೃಷ್ಣನ ಯಾಕೆ ನೆನೆಸ್ಕೊಳ್ತಾರೆ? ಸಾವಿರಾರು ಜನ, ಕೋಟ್ಯಾಂತರ ಜನಕ್ಕೆ IT ಸೆಕ್ಟರ್ ಬಂದು ಕೆಲಸ ಬಂದು, ಸಿದ್ದರಾಮಯ್ಯ ಬಂದು ಏನು ಮಾಡಿದ್ದಾನೆ ಹೇಳಿದಾಳೆ? ಎಲ್ಲರೂ ಹುಡುಗರು ಎಲ್ಲರಿಗೂ ಕೆಲಸಗಳು ಎಲ್ಲ ಕುಡಿಯೋದು, ಬಡಿಯೋದು, ರೌಡಿಸಮ್ಮು ಇಂಥವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕ್ಯಾಸ್ಟ್ ಫೀಲಿಂಗ್ ಜಾಸ್ತಿ ಆಯ್ತು ಸರ್. ಬಂದಮೇಲೆ ಹಿಂದೂ ಮುಸ್ಲಿಮ್ ಅದು ಇದು ಅಂದ್ಕೊಂಡು ಏನಕ್ಕೆ ಬೇಕಾಯ್ತು ಸರ್ ಸಿದ್ದರಾಮಯ್ಯನವ್ರಿಗೆ? ನಾನು ಕೆಟ್ಟೋರು ಅಂತ ಅವ್ರು ಹೇಳಲ್ಲ, ಇದು ಅವ್ರಿಗೆ ಏನಕ್ಕೆ ಬೇಕಾಯಿತು? ತಾರತಮ್ಯ ಏನಕ್ಕೆ ಬೇಕಾಯ್ತು ಅವ್ರಿಗೆ? ಅಸಲಾಗಿ ತಾರತಮ್ಯ ಇಟ್ಕೊಂಡು ಏನು ಸರ್ ಮಾಡ್ತಾರೆ? ಜನಗಳ ಮೇಲೆ ನೀವು ತಾರತಮ್ಯ ತೋರಿಸಿ ನೀವು ಮಾಡೋ ತಪ್ಪುಗಳಿಗೆ ಜನಗಳ ಮೇಲೆ ಹೇಳ್ಕೊಂಡ್ರೆ ಏನು ಸರ್ ಬರುತ್ತೆ? ಅವ್ರು ಹೇಳೋದು, ಆ ಮಿನಿಸ್ಟ್ರಿ ಹೇಳೋದು, ಈ ಮಿನಿಸ್ಟ್ರಿಗಳು ಏನು ಮಾಡ್ತಾರೆ? ಫಸ್ಟ್ ನೀನು ಕಡವಾಣ ಹಿಡ್ಕೊಂಡಿರೋನೇ ಕರೆಕ್ಟಾಗಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ? ಬೇರೆ ಮಂತ್ರಿಗಳ ಸ್ಥಾನದಲ್ಲಿರೋ ಅವ್ರು ಕೊಡಬೇಕಾದ್ರು ಅವ್ರಿಗೇನು ಕೊಟ್ಟು ಡೆವಲಪ್ಮೆಂಟ್ ಮಾಡ್ರಪ್ಪ ಅನ್ನೋದು ಬೇಡ. 100 ರೂಪಾಯಿ ಬೇಡ, 25 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಡೆವಲಪ್ಮೆಂಟಿಗೆ. ಏನು ಇಲ್ಲಿದೆ ಸರ್? ನರೇಗಾ ದುಡ್ಡೇ ಕೊಡ್ತಾ ಇಲ್ಲ ಅಂದರೆ ಇನ್ನು ಗೌರ್ಮೆಂಟಿಂದ ಎಲ್ಲಿ ಕೊಡ್ತಾರೆ ಇವರು? ಕೊಡೋಕ್ಕೆ ಸಾಧ್ಯವೇ ಇಲ್ಲ. 1.25 ಲಕ್ಷ 1.25 ಲಕ್ಷ ಕೋಟಿ ಕಲೆಕ್ಷನ್ ಆಗಿರೋ ದುಡ್ಡಲ್ಲಿ ಏನು ಮಾಡ್ತಾಯಿದ್ರು ಅನ್ನೋದು ಅವ್ರಿಗೆ ಬರೀ ಅಲಾಟ್ಮೆಂಟ್ಗಳು. ಇದಕ್ಕೆ ಅಲಾಟ್ಮೆಂಟ್, ಅದಕ್ಕೆ ಅಲಾಟ್ಮೆಂಟ್, ಸಾಲ ತಗೊಬ, ಆ ಬ್ಯಾಂಕಲ್ಲಿ 1 ಲಕ್ಷ ಕೋಟಿ ತಗೊಬ, ಇಲ್ಲ ವ್ಯವಸ್ಥೆ ಕೊಡೋನೇ ಅವ್ರಿಗೆ. ಇಲ್ಲ ಬೆಂಗಳೂರು ಇರ್ತಕ್ಕಂಥ ಆಸ್ತಿಗಳೆಲ್ಲ ಅಡ ಇಡಬೇಕು, ತರಬೇಕು. ಕಾರ್ಪೊರೇಷನ್ ಆಸ್ತಿಗಳು ಯಾವಿದಾವೆ ಅವೆಲ್ಲ ಇಟ್ಟು ಅಡ ತರಬೇಕು, ಅದಕ್ಕೆ ಬಡ್ಡಿ ಕಟ್ಟಬೇಕು ಅಲ್ವಾ ಸರ್? 6% 7% ಗೌರ್ಮೆಂಟ್ಗಂತ ಕಡಿಮೆನೇ ಕೊಟ್ಟಿರ್ಬೋದು. ಬಟ್ ಅದು ಲೆಕ್ಕ ಹಾಕ್ಬಿಟ್ರೆ ಎಲ್ಲ ಸಾವಿರಾರು ಕೋಟಿ ಆಗುತ್ತೆ ಬಡ್ಡಿ. ವರ್ಷಕ್ಕೆ 60,000 ಕೋಟಿ 70,000 ಕೋಟಿ ಬಡ್ಡಿ ಕಟ್ಟಬೇಕು. ಎಲ್ಲಿಂದ ಕಟ್ತೀರಾ? ಹಾಕು ಟ್ಯಾಕ್ಸು, ಜನಗಳ ಮೇಲೆ ಹಾಕು ಟ್ಯಾಕ್ಸ್, ಆ ಟ್ಯಾಕ್ಸು, ಈ ಟ್ಯಾಕ್ಸು, ಓ ಟ್ಯಾಕ್ಸು, ಗ್ರಾಬೇಜ್ ಟ್ಯಾಕ್ಸು, ಇದು ಟಾಯ್ಲೆಟ್ ಟ್ಯಾಕ್ಸು, ಆಮೇಲೆ ಇದು ಪ್ರಾಪರ್ಟಿ ಟ್ಯಾಕ್ಸು, ಆಮೇಲೆ ಇದು ಚಿಕ್ಕವರು ಅಂಗಡಿಗಳು ಕ್ಲೋಸ್ ಮಾಡ್ಕೊತಾ ಇದ್ದಾರೆ ಸರ್ ಬೆಂಗಳೂರಲ್ಲಿ ಬಾಡಿಗೆಗಳು ಕಡ್ದಂಗೆ. ಅವ್ರ ಮೇಲೆ ಒಂದು ಟ್ಯಾಕ್ಸು. ಅವರು ಸರ್ ರಿಜಿಸ್ಟ್ರೇಷನ್ ಪಂಚಾಯತ್ ರಿಜಿಸ್ಟ್ರೇಷನ್ 150 ರೂಪಾಯಿ ಇದ್ದಿದ್ದು 1,500 ಮಾಡವ್ರೆ. ರಿಜಿಸ್ಟ್ರೇಷನ್ ಫೀಸ್ 1,500 ಸರ್ಟಿಫಿಕೇಟ್ಗೆ. ಏನು ಸರ್ ಅಂಥವು ಎಷ್ಟಿದಾವೆ ಗೊತ್ತಾ ಸರ್? ಒಬ್ಬರು ಹೋಗಿ ಬಡವ ಹೋಗಿ EC ತಗೊಬೋದ್ರೆ 20 ರೂಪಾಯಿ ವರ್ಷಕ್ಕಿತ್ತು. ಇವತ್ತು ಎಷ್ಟು ಮಾಡಿದ್ದಾರೆ ಗೊತ್ತಾ? 150 ರೂಪಾಯಿ ವರ್ಷಕ್ಕೆ ಮಾಡಿದ್ದಾರೆ. ಇವರು ಕಾರ್ಪೊರೇಷನ್ ಟ್ಯಾಕ್ಸ್ ಇದು ಈ ಖಾತೆ ಮಾಡಿಸ್ಬೇಕಾದ್ರೆ 24 ವರ್ಷದ EC ಏನಕ್ಕೆ ಸರ್? ಇವಾಗ ನನ್ನ ಪ್ರಾಪರ್ಟಿ ಎಲ್ಲಿದೆ ಅಲ್ಲಿದೆ, ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ವಿ. 2025 ಮಾರ್ಚ್ ತನಕ ಕಟ್ಟಿದ್ದೀವಿ. ನಂದು 25 ವರ್ಷದ EC ಏನಕ್ಕೆ ಬೇಕು? 25 ವರ್ಷ EC ತರಬೇಕಾಗಿದ್ರೆ 1,500 2,000 ರೂಪಾಯಿ ಕಟ್ಟಬೇಕು. ಇವ್ರಿಗೆ ಟ್ಯಾಕ್ಸ್ ಕಟ್ಕೊಳ್ಳೋಕ್ಕೂ EC 25 ವರ್ಷದ ಏನಕ್ಕೆ?
ಅಥವಾ ಇಂದು ಈ ಖಾತೆ ಮಾಡೋಕ್ಕೆ 25 ವರ್ಷ ಏನಕ್ಕೆ ಸರ್ ಇವ್ರಿಗೆ? ನಿನ್ನೆ ದಿವಸ ನಾನು ಪ್ರಾಪರ್ಟಿಗೆ ಟ್ಯಾಕ್ಸ್ ಹೋದರೆ 25 ವರ್ಷ 2004ರಿಂದ ತಗೋಬೇಕು ಸರ್ ಅಂದ ಅವನು. ಏನಕ್ಕೆ ಸರ್ ಅಂದರೆ, ಇಲ್ಲಪ್ಪ ಚೇಂಜ್ ಮಾಡಿದ್ದಾರೆ, ನೀವು ಆ ಈ ತಗೊಂಡು ಅಲ್ಲಿಂದೇ ತಗೋಬೇಕು ಅಂತ. ಒಂದು ಕಡೆ ರಿಜಿಸ್ಟ್ರೇಷನ್ ಫೀಸ್ 10%, ಒಂದು ಕಡೆ ವ್ಯಾಲ್ಯೂಯೇಷನ್ನು 4,000 ಇರೋದು 8,000 ಪ್ರಾಪರ್ಟಿ ವ್ಯಾಲ್ಯೂಯೇಷನ್. 14 ಎಕ್ಸಾಂಪಲ್, ಇಲ್ಲ 6,000 ಇದೆ ಅಂದ್ಕೊಳ್ಳಿ, 8,000 ಇಲ್ಲ 7,000, 20% ಎಷ್ಟು 6,000ಕ್ಕೆ 6 7 12 1,200 ರೂಪಾಯಿ ಜಾಸ್ತಿ. 20% ಅಂದರೆ ಅದ್ರ ಮೇಲೆ ಟ್ಯಾಕ್ಸು 10% ರಿಜಿಸ್ಟ್ರೇಷನ್. ಮತ್ತು ಇನ್ನೇನು ಸರ್, ಇದೆಲ್ಲ ಏನಾಗಿದೆ ಅಂದರೆ ಬರೀ ಈ ಸ್ಕೀಮ್ಗಳು ಫ್ರೀ ಸ್ಕೀಮ್ ಕೊಡ್ತಾ ಇದ್ದಾರಲ್ಲ, ಅವನ್ನ ಮುಚ್ಕೊಳ್ಳೋಕ್ಕೆ ಇವ್ರ ಮೇಲೆಲ್ಲ ಎಳಿತಾ ಇದ್ದಾರೆ. ಬಡವ್ರಿಗೂ ಬೀಳ್ತಾ ಇದೆ ಅದು. ಅಲ್ಲಿ ಹೆಂಗೆ ಇವಾಗ ಅಲ್ಲಿ ರೂರಲಲ್ಲಿ ಒಂದು ಟ್ಯಾಕ್ಸ್ ಮನೆಗಿದೆ 150 200 ರೂಪಾಯಿ, 600 ರೂಪಾಯಿ 700 ರೂಪಾಯಿ ಮನೆಗೆ. ಆಮೇಲೆ ತಿನ್ನೋಕ್ಕೆ ಊಟ ಇಲ್ಲ. ನೀನು 2,000 ರೂಪಾಯಿ ಎಷ್ಟು ದಿನ ಬರುತ್ತೆ? 60 ರೂಪಾಯಿ KG ಅಕ್ಕಿ, 50 ರೂಪಾಯಿಗೆ 30 KG ಕೊಟ್ಟರೆ ಎಷ್ಟು ದಿನ ಬರುತ್ತೆ? ಒಂದು ತಿಂಗಳು ಕೊಡಲ್ಲ, ಒಂದು ತಿಂಗಳು ಕೊಡ್ತೀಯ, ಒಂದು ತಿಂಗಳು ಕೊಡಲ್ಲ. 150 ರೂಪಾಯಿ ಇದು ಬೇಳೆ, 200 ರೂಪಾಯಿ, 170 180 ರೂಪಾಯಿ ಆಯಿಲ್ಲು. ಅಲ್ಲ, ಬಡವ್ರಿಗೆ ನಾನು ಹೇಳೋದು. ಸಿಟಿಯಲ್ಲಿ ಬಿಡಿ, ಏನೋ ಸಂಪಾದನೆ ಮಾಡ್ತಾರೆ, ಹೆಂಗೋ ಅದೇನೋ ಆಯ್ತು ಬಿಡಪ್ಪ ಮಾಡ್ಕೊಂಡು ಹೋಗೋಣ ಈ ವರ್ಷ ಅಂತಾರೆ. ಬಡವ್ರ ಕತೆ ಏನು ಸರ್? ಇದು ಅಟ್ಲೀಸ್ಟ್ ಬಡವ್ರಿಗೆ ನೀವು ಏನು ಮಾಡಬೇಕು ಅನ್ನೋದನ್ನು ರಿಯಲ್ ಆಗಿ ಅಂದರೆ ಒಂದು ಸತ್ಯಾಂಶ ತಿಳಿಸಿ. ಅಸತ್ಯಾಂಶ ತಿಳಿಸ್ಬಿಟ್ಟು ಓಟ್ಗೋಸ್ಕರ ಮಾಡೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ, ಅಷ್ಟೇ, ಬೇರೆ. ಬೆಂಗಳೂರು ನಾಗರಿಕರಿಗೆ ನಮಸ್ಕಾರ. ಈ ದಿನ ಮಳೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಬೆಂಗಳೂರಿಗೆ. ಆದರೆ ಬೆಂಗಳೂರಿನಲ್ಲಿ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ. ಏನಾಗಿದೆ ಅಂದರೆ ತಗ್ಗಿನ ಜಾಗದಲ್ಲೆಲ್ಲ ನೀರು ತುಂಬಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಪ್ರತಿ ಏರಿಯಾದ ಕೌನ್ಸಿಲರ್ಗಳು ಅವರವ್ರ ಏರಿಯಾದಲ್ಲಿ ರೌಂಡ್ ಹಾಕಿ ಪ್ರತಿಯೊಂದೂ ಉಸ್ತುವಾರಿ ನೋಡಿಕೊಂಡು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಾಗಿದ್ದು ಆ ಕೌನ್ಸಿಲರ್ ಜವಾಬ್ದಾರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಅಭಿವೃದ್ಧಿಗೆ ಸನ್ಮಾನ್ಯ DK ಶಿವಕುಮಾರ್ ಅವರು ತಗೊಂಡಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ. ಅದನ್ನು ಅವರು ನೋಡಬೇಕು. ಬೆಂಗಳೂರು ಎಷ್ಟು ಕೌನ್ಸಿಲರ್ ಏರಿಯಾ ಇದೆ? 198 ಏರಿಯಾ ಇದೆ ಕೌನ್ಸಿಲರ್ ಏರಿಯಾ. ಅಷ್ಟು ಏರಿಯಾನೂ ಅವರು 1 ದಿವಸ 2 ದಿವಸ ಕಂಪ್ಲೀಟ್ ರೌಂಡ್ ಹಾಕಿ ಬೆಂಗಳೂರನ್ನ ರೌಂಡು ನೋಡಿ ಬೆಂಗಳೂರು ಸಾರ್ವಜನಿಕರಿಗೆ ತುಂಬ ಅನುಕೂಲ ಮಾಡಿಕೊಡ್ಬೇಕಾಗಿದ್ದು ಅವ್ರ ಕರ್ತವ್ಯ. ಯಾಕೆಂದರೆ ಇವತ್ತೊಂದು ದಿನ ಅವ್ರ ಸರ್ಕಾರ ಇದೆ, ಅವ್ರ ಆಡಳಿತ ನಡೆಸ್ಬೋದು ಅವರು. ಯಾಕೆಂದರೆ ಒಳ್ಳೆ ಪವರ್ಫುಲ್ಲು ಮಿನಿಸ್ಟ್ರು. ದಯವಿಟ್ಟು ತಾವು ಗಮನ ಹರಿಸಬೇಕು. ಬೆಂಗಳೂರಿನಲ್ಲಿ ಇರೋವಂಥ ಎಲ್ಲ ಕೌನ್ಸಿಲರ್ಗಳು ತಮ್ಮ ಏರಿಯಾಕ್ಕೆ ರೌಂಡ್ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇದ್ದಂಗೆ, ತಗ್ಗಿನ ಪ್ರದೇಶದಲ್ಲಿ ನೀರು ನಿಲ್ಲದೇ ಇದ್ದಂಗೆ ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ತೆಗೆದುಹಾಕಿ ದಯವಿಟ್ಟು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಾಗಿದ್ದು ಮನವಿ, ಕಳಕಳೆಯಿಂದ ಮನವಿ ಮಾಡ್ತಾಯಿದ್ದೀನಿ. ಓಕೆ ಸರ್, ಇವಾಗ ಏನು ಈ ಜಾಗದಲ್ಲಿ ನೀರು ನಿಲ್ಲುತ್ತೆ, ಈ ಟೈಮಿಗೆ ಮಳೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದು ಮುನ್ನೆಚ್ಚರಿಕೆಯಾಗಿ ಈ ಜೂನು, ಏಪ್ರಿಲ್, ಮೇನಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಪ್ರತಿ ವರ್ಷ. ಈ ಏಪ್ರಿಲ್ಗೆ ನಮ್ಮದೇ ಮಾರ್ಚ್ ಏಪ್ರಿಲ್ನಲ್ಲಿ ಮಳೆಗಾಲ ಇರೋದಿಲ್ಲ. ಆ ಟೈಮ್ನಲ್ಲಿ ಮುನ್ನೆಚ್ಚರಿಕೆಯಾಗಿ ಎಲ್ಲೆಲ್ಲಿ ತಗ್ಗಿನ ಪ್ರದೇಶ ಇದೆ ಆ ಪ್ರದೇಶಗಳಲ್ಲಿ ಕೆಲಸ ಕಾರ್ಯಗಳನ್ನ ನೋಡಿ ಗಮನಿಸಿ ನೀರು ಹೋಗೋ ಥರ ಪ್ರತಿಯೊಂದೂ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಆ ಕೆಲಸ ನಮ್ಮ ಮುಂದಾಗೆ ಮುಗಿಸಿದ್ರೆ ಈಗ ತೊಂದರೆ ಆಗಲ್ಲ. ಆ ಕೆಲಸ ಕಾರ್ಯಗಳು ಯಾವಾಗ ಲೇಟ್ ಆಯ್ತವೋ ಡಿಲೇ ಆಯ್ತವೋ ಮಳೆ ಕಾಲದಲ್ಲಿ ಕೆಲಸಗಳು ತೊಗೊಂಡ್ರೆ ಏನಾಗುತ್ತೆ, ಕೆಲಸಗಳು ನಡೆಯಲ್ಲ ಪ್ರತಿಯೊಂದೂ. ಅದಕ್ಕೋಸ್ಕರ ಯಾವಾಗಷ್ಟೇ ಬೇಸಿಗೆ ಸಮಯದಲ್ಲಿ ಎಲ್ಲ ಕೆಲಸ ಮಾಡಿ ಮಳೆಗಾಲದಲ್ಲಿ ಸಾರ್ವಜನಿಕರ ಅನುಕೂಲ ಆಗೋ ಥರ ಮಾಡಬೇಕಾಗಿದ್ದು ಆ ಏರಿಯಾದ ಆ ಕೌನ್ಸಿಲರ್ಗಳು ಮತ್ತು ಆ ಏರಿಯಾದ MLAಗಳದ್ದು ಕಾರ್ಯ, ಅದು ಕರ್ತವ್ಯ. ಏನು ಮಾಡೋದು, ಅವರವ್ರ ಜಾಗನ ಅವರು ಸರ್ವೆ ಮಾಡಿ ನೋಡಿ ಮಾಡಬೇಕಾದ್ದು ಅವ್ರ ಕರ್ತವ್ಯ. ಸಾರ್ವಜನಿಕರು ಅವ್ರನ್ನ ಮುಂದೆ ತಂದಿದ್ದಾರೆ, ಅವರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ನೀವು ಒಳ್ಳೆ ಆಡಳಿತ ಕೊಡಿ ಅಂತ ಅವ್ರನ್ನ ಮುಂದೆ ತಂದಿದ್ದಾರೆ. ಅದಕ್ಕೆ ತಕ್ಕಂಥ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಅವರೇನಾದರೂ ಮಾಡಲಿಲ್ಲ ಅಂದರೆ ಸಾರ್ವಜನಿಕ ತೊಂದರೆ ಆಗೋದು ಸಹಜ. ಇದು ಯಾವತ್ತೂ ಅದು ಸಹಜ, ಆ ಥರನೇ ಆಗ್ತಾ ಇರ್ತದೆ. ಏನೇನೆಲ್ಲ ಸಮಸ್ಯೆ ಆಗ್ಬೋದು ಇವಾಗ? ಇನ್ನು ಸ್ಟಾರ್ಟಿಂಗಲ್ಲೇ ಹಿಂಗಾಗಿದೆ, ಮುಂದೆ ಹೋಗ್ತಾ ಇಲ್ಲ ಮುಂದೆ ಕಷ್ಟ ಆಯ್ತದೆ. ಬಿರುಗಾಳಿ ಬರ್ತದೆ, ಮರಗಳು ಬೀಳ್ತದೆ, ರೋಡ್ ಗಡ್ಡ ಆಗ್ತದೆ, ಆಮೇಲೆ ಮೋರಿಗಳು ಕೊಟ್ಕೋತದೆ, ದೊಡ್ಡ ಡ್ರೈನೇಜ್ಗಳು ಕೊಟ್ಕೋತವೆ, ತಗ್ಗು ಪ್ರದೇಶದಲ್ಲಿ ನೀರು ನಿಂತ್ಕೋತದೆ, ಗುಂಡಿಗಳಿರ್ತದೆ. ಆ ಗುಂಡಿನಲ್ಲಿ ವೆಹಿಕಲ್ ಓಡಿಸ್ಬೇಕಾದ್ರೆ ಗುಂಡಿಗೆ ಬಿದ್ದು ಎಷ್ಟೋ ಜನ ಕೆಳಗಡೆ ಬಿದ್ದೋಗ್ತಾರೆ. ಬಿದ್ದೋಗಿರೋದು ಉಂಟು, ನಾವು ನೋಡಿದ್ದು. ಯಾಕೆಂದ್ರೆ ನಾವು ಬೆಂಗಳೂರಿನಲ್ಲಿ
ಸುಮಾರು ನಾನು 78ರಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾಯಿದ್ದೀನಿ. ಹಳೇ ಬೆಂಗಳೂರು, ಬಸವನಗುಡಿ, ಜಯನಗರ, ಚಾಮರಾಜಪೇಟೆ ಈ ಥರ ಏರಿಯಾದಲ್ಲೆಲ್ಲ ವಾಸ ಮಾಡಿರೋರು ನಾವು. ಅದರಿಂದ ದಯವಿಟ್ಟು ಆ ಏರಿಯಾಕ್ಕೆ ಸಂಬಂಧಪಟ್ಟ ಕೌನ್ಸಿಲರ್ ಆಗಲಿ, ಆ ಏರಿಯಾಕ್ಕೆ ಸಂಬಂಧಪಟ್ಟ MLA, ಎಲ್ಲದಕ್ಕೂ ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳು ಅವರು ಗಮನಿಸಬೇಕು ಸರಿಯಾಗಿ. ಅವರು ಯಾವುದೇ ರೀತಿಯಲ್ಲಿ ಗಮನಿಸಲಿಲ್ಲ ಅಂದರೆ ತೊಂದರೆನೇ. ಅವ್ರ ಕರ್ತವ್ಯ ಮಾಡಬೇಕು. MLA ಕೌನ್ಸಿಲರ್ಗಿಂತ ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಮಾಡಬೇಕು. ಅವ್ರದ್ದಿರೋದು ಮೇನು. BBMP ಅಧಿಕಾರಿಗಳಿದ್ದಾರಲ್ಲ, ಅವರು ಕರ್ತವ್ಯ ಮಾಡಬೇಕು. ಅವ್ರು ಕರ್ತವ್ಯ ಮಾಡಿದ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ. ಅವ್ರೇನಾದ್ರು ನೆಗ್ಲೆಕ್ಟ್ ಮಾಡಿ ಅಯ್ಯೋ ಬಿಡ್ರಿ ನಡ್ಕೊಂಡು ಹೋಗ್ತದೆ, ಹೆಂಗೋ ಜನ ತಿರುಗ್ತಾರೆ ಅಂದ್ಬಿಟ್ರೆ ಮುಗಿದೈತೆ ಜನಗಳ ಕೆಲಸ. ಅದರಿಂದ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಗಮನ ವಹಿಸಿ ಈ ನಗರನ ಅಭಿವೃದ್ಧಿ ಆಗೋ ದಿಕ್ಕಿನಲ್ಲಿ ತೊಗೊಂಡೋಗ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಸನ್ಮಾನ್ಯ DK ಶಿವಕುಮಾರ್ ಅವರು ನಗರ ಅಭಿವೃದ್ಧಿ ಸಚಿವರಾಗಿದ್ದಾರೆ. ಅವರು ಮೇನು, ಎಲ್ಲದಕ್ಕಿಂತ ಮೇನ್ ಅವರು ಎಲ್ಲರೂ ಕರೆದಿ ಒಂದು ಮೀಟಿಂಗ್ ಹಾಕಿ, ನೋಡಪ್ಪ ತುಂಬ ಹೊರಗಡೆಯಿಂದ ಜನ ಬರ್ತಾಯಿದ್ದಾರೆ, ಈ ನಗರ ಸ್ವಚ್ಛವಾಗಿರಬೇಕಾದ್ರೆ ನೀವೆಲ್ಲ ಗಮನವಹಿಸಿ ದಯವಿಟ್ಟು ಎಲ್ಲರೂ ನೀವು ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿ ಅಂತ ಅವರು ಮನವೊಲಿಕೆ ಮಾಡಬೇಕು. ಅದು ಅವ್ರ ಕರ್ತವ್ಯ. ಇದು ನನ್ನ ಅನಿಸಿಕೆಗಳು. 100% ನಮಗೆ ತೃಪ್ತಿ ಇಲ್ಲ. ಕಾಂಗ್ರೆಸ್ ಹೋಪ್ಲೆಸ್ ಸರ್ಕಾರ. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಂತೂ ಟೋಟಲಿ ಫೇಲ್ಯೂರು. BBMPನೇ ನೆಟ್ಟಿ ಡೆವಲಪ್ ಮಾಡಿಲ್ಲ. ಅದು ಬಿಟ್ಬಿಟ್ಟು ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿದ್ದಾರೆ. ಅದು ಇದ್ದಿದ್ದು ಹೋಪ್ಲೆಸ್ಸು. ಇದೆಲ್ಲ ಮಾಡ್ತಾ ಇರೋದು ಅವ್ರವ್ರ ಪ್ರಾಪರ್ಟಿಗಳನ್ನ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡ್ಕೊಳ್ಳೋಕೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತಾಯಿದ್ದಾರೆ ಯಾರೋ ಪೊಲಿಟಿಷಿಯನ್ಸು. ಓಕೆ ಸರ್, ಎಲ್ಲ ಅಭಿವೃದ್ಧಿಗಳು ಆಗಬೇಕಿತ್ತು? ಅಭಿವೃದ್ಧಿ ಏನಿಲ್ಲ ಸರ್, 10 ವರ್ಷ ಹಿಂದೆ ಹೋಗಿದೆ. ಇವಾಗ ಯಾವ್ದು ಗೊತ್ತಾ, ಈ ಫ್ರೀ ಸ್ಕೀಮ್ಗಳೆಲ್ಲ ಕೊಟ್ಟಿದ್ದಾರಲ್ಲ, ಯಾವುದು ಈ ಶಾದಿ ಭಾಗ್ಯ, ಆ ಭಾಗ್ಯ, ಬಿಟ್ಟಿ ಭಾಗ್ಯಗಳು, ಆಮೇಲೆ ಈ ಫ್ರೀ ಬಸ್ಸು, ಇದರಿಂದ ಎಕನಾಮಿ ಹಾಳಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಆಮೇಲೆ IT ಕಂಪ್ನೀಸ್ಗಳು, BT ಕಂಪ್ನಿಗಳೆಲ್ಲ ಇವಾಗ ಆಂಧ್ರಾಗೆ ಶಿಫ್ಟ್ ಆಗ್ತಾಯಿದೆ ಸುಮಾರು ಕಂಪ್ನಿಗಳು, ಬಿಕಾಸ್ ಆಫ್ ಫೇಲ್ಯೂರ್ ಗೌರ್ಮೆಂಟ್. ಅಡ್ಮಿನಿಸ್ಟ್ರೇಷನ್ ಟೋಟಲಿ ಫೇಲ್ಯೂರ್. ಇನ್ನು ಮುಂದಿನ 3 ವರ್ಷದಲ್ಲಿ ನಿಮ್ಗೆ ಅನ್ಸಿದಂಗೆ ಯಾವ ಅಭಿವೃದ್ಧಿ ಯಾವಾಗ ಮುಗಿಯುತ್ತೆ ಈ ಸರ್ಕಾರ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಸರ್ಕಾರ ನಮ್ಮ ಮೋದಿಯವ್ರದ್ದು ಬರಬೇಕು ಅನ್ನೋದು ನಮ್ಮ ಆಸೆ. ಸರ್, ಏನೆಲ್ಲ ಅಭಿವೃದ್ಧಿ ಆಗಬೇಕು ಕರ್ನಾಟಕದಲ್ಲಿ ಈ ಒಂದು ಉಳಿದಿರೋ 3 ವರ್ಷದಲ್ಲಿ? ಆಲ್ರೆಡಿ ಅಭಿವೃದ್ಧಿ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, ಅಭಿವೃದ್ಧಿ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇವ್ರು ಏನು ಮಾಡಿದ್ರೆ 10 ವರ್ಷ ಹಿಂದೆ ಬ್ಯಾಕ್ ಸ್ಟೆಪ್ ಆಗಿದೆ ಇವಾಗ. ಓಕೆ, ಏನು ಹೇಳ್ತೀರಾ ಸರ್? ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿಲ್ಲ ಅಂತೀರಾ? ಯಾವುದು ಕಾಂಗ್ರೆಸ್ಸಿಂದನಾ? ಆ ಭಾಗ್ಯಗಳು ಕಾಂಗ್ರೆಸ್ಸಿಂದ ಯಾವುದೇ ಕಾರಣಕ್ಕೂ ಹೆಲ್ಪ್ ಆಗಿಲ್ಲ. ಅದು ಎಲ್ಲ ಜಾಸ್ತಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಇವ್ರಿಗೆ ರೀಚ್ ಆಗಿರೋದು. ಹಿಂದೂಗಳಿಗೆ ರೀಚ್ ಆಗಿರೋದು ತೀರಾ ಕಮ್ಮಿ. ಅದು ಬೇಡದಿತ್ತು ಅಂತೀರಾ ಹಂಗಾದ್ರೆ? ಭಾಗ್ಯಗಳು, ಫ್ರೀ ಬಸ್, ಫ್ರೀ ಭಾಗ್ಯ ಫಸ್ಟ್ ಆಫ್ ಆಲ್ ಅದು ಮಾಡೋದೇ ತಪ್ಪು ಸರ್. ಇವತ್ತೇನು ಕರ್ನಾಟಕ ಫೇಲ್ಯೂರ್ ಆಗಿದೆ, ಅದೇ ರೀತಿ ಇವತ್ತು ತೆಲಂಗಾಣ ನೋಡಿ, ಅಲ್ಲೂ ಫ್ರೀ ಸ್ಕೀಮ್ಗಳೆಲ್ಲ ಕೊಟ್ಟು ಅಲ್ಲೂ ಇವತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಟೋಟಲಿ ಫೇಲ್ಯೂರ್ ಇದರಿಂದ. ನಾಲಾಯಕ್ ಸರ್ಕಾರ ಇದು ಹೇಳ್ಬೇಕಂದ್ರೆ. ಅಂದ್ರೆ ಜನಕ್ಕೆ ಗೊತ್ತಿರೋ ಥರ ಭಾಗ್ಯಗಳು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಅಷ್ಟೇ. ಆ ಭಾಗ್ಯನೂ ಸರಿಗೆ ರೀಚ್ ಆಗಿಲ್ಲ ಯಾರಿಗೂ. ನನ್ನ ಪ್ರಕಾರ ಇದು ಮಾಡೋದು ತಪ್ಪು. ಅದ್ರ ಬದಲು ಬೇಕಾದ್ರೆ ಈ ಎಜುಕೇಷನಲ್ಲಿ ಬೇಕಾದ್ರೆ ಸಬ್ಸಿಡಿ ಕೊಡಲಿ. ಹೆಲ್ತ್ ಅಂದರೆ ಹಾಸ್ಪಿಟಲಿಟಿ ಏನಾದರೂ ಇತ್ತಂದರೆ ಅದು ಎಕ್ಸ್ಪೆಂಡಿಚರ್ನ ಅದನ್ನು ಸಬ್ಸಿಡಿ ಕೊಡಲಿ ಗೌರ್ಮೆಂಟು. ಅದರಿಂದ ಯೂಸ್ಫುಲ್ ಇದೆ. ಇದೆಲ್ಲ ಏನು ಯೂಸ್ ಇಲ್ಲ. ಮುಂದಿನ ಬಾರಿಗೆ BJPನೇ ಬರ್ಬೇಕು ನಮ್ಮ ಆಸೆ. ಸರ್ಕಾರ ಬಯಸಲ್ಲ 100% ಬೇಕಾಗಿಲ್ಲ ನಮಗೆ. ಕಾಂಗ್ರೆಸ್ ಹಟಾವ್, ದೇಶ ಬಚಾವ್ ಅಷ್ಟೇ. ಯಾಕೆ ಸರ್ ಇಷ್ಟು ನೆಗ್ಲೆಕ್ಟ್ ಅಲ್ಲ, ಮುಂಚೆಯಿಂದಲೇ ಕಾಂಗ್ರೆಸ್ ನಮ್ಮನ್ನು ಫೂಲ್ ಮಾಡ್ಕೊಂಡೇ ಬಂದಿದೆ. ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ಫೇಲ್ಯೂರ್ ಆಗಿದೆ. ಓಕೆ, ಬೆಟರ್ ಹೆಂಗೆ ಮಾಡ್ಕೋಬೇಕಂತೀರಾ? ಮತ್ತೆ ಬೆಟರ್ ಅವ್ರು ಬೆಟರ್ ಆಗೋದು ಬೇಡ, ನಮ್ಮನ್ನು ಬೆಟರ್ ಮಾಡೋದು ಬೇಡ. ಸೊ ಅದು ಅವರು ಆಲ್ರೆಡಿ ಕೊಲ್ಯಾಪ್ಸ್ ಆಗಿದ್ದಾರೆ. ಟೋಟಲಿ ವಾಶ್ ಔಟ್ ಆಗ್ಬಿಟ್ಟು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅನ್ನೋದು ಇಂಡಿಯನ್ ಗೌರ್ಮೆಂಟ್, ಇದು ಇಂಡಿಯನ್ ಪಾರ್ಟಿ ಅಲ್ಲ. ಅದು ಆ್ಯಕ್ಚುಲಿ ಅಮೇರಿಕನ್ ಕಾಂಗ್ರೆಸ್. ಅದು ಆ್ಯಕ್ಚುಲಿ ಇವಾಗ ಇಲ್ಲಿರೋದು ಕಾಂಗ್ರೆಸ್. ನಮಗೆ ಹಿಂದೂಗಳಾಗಿ ಹಿಂದೂ ದೇಶಕ್ಕೆ ನಮಗಿರೋದು ಒಂದೇ ಒಂದು ಪಾರ್ಟಿ, ಅದು BJP. ಅದು ಇಲ್ಲಿ ಎಸ್ಟಾಬ್ಲಿಷ್ ಆಗಿರೋದು, ಇಲ್ಲಿ ಬಿಲ್ಡಪ್ ಆಗಿರೋದು, ಇಲ್ಲಿ ಬಾರ್ನ್ ಆಗಿರೋದು. ಕಾಂಗ್ರೆಸ್ ಇಲ್ಲಿ ಬಾರ್ನ್ ಆಗಿರೋದಲ್ಲ ಅದು ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಪಕ್ಷದ ಅವಶ್ಯಕತೆನೇ ಬೇಡ ಅಂತ ಬೇಕಾಗೇ ಇಲ್ಲ. ಅದ್ರ ಬದಲು ಲೋಕಲ್ ಪಾರ್ಟಿಗಳು ಎಲ್ಲೆಲ್ಲಿದೆ ಒಳ್ಳೆ ಪಾರ್ಟಿಗಳು ಬರಲಿ. ನೋಡಿ ಆಂಧ್ರದಲ್ಲಿ ನೋಡಿ ಜನಸೇನಾ ಪಾರ್ಟಿ, TDP, ಆ ಥರ ಒಳ್ಳೊಳ್ಳೆ ಲೋಕಲ್ ಪಾರ್ಟಿ ಬಂದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ಸಪೋರ್ಟ್ ಆಗುತ್ತೆ. 100% ಸರ್, ಓಪನ್ ಆಗಿ ಹೇಳ್ತೀನಿ. ನಾನು ಒಬ್ಬನೇ ಹೇಳೋದಲ್ಲ, ಇವತ್ತು ಪ್ರತಿಯೊಬ್ಬರು ಜನರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವೋಟ್ ಹಾಕಿರೋರು ಇವತ್ತು ಬೈತಾ ಇದ್ದಾರೆ, ಅವ್ರು ವೋಟ್ ಹಾಕಿ ತಪ್ಪು ಮಾಡಿದ್ದೀವಿ ಅಂತ.
ನಿಮ್ಗೆ ಏನಂತ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ 2 ವರ್ಷ ಕಂಪ್ಲೀಟ್ ಆಗಿರೋದು? ಅಲ್ಲಮ್ಮ, ಅಭಿವೃದ್ಧಿನೇ ಇಲ್ಲ. ನಾವು ಇದ್ರ ಬಗ್ಗೆ ಏನು ಹೇಳಬೇಕು? ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಗೌರ್ಮೆಂಟ್ ವರ್ಸ್ಟ್ ಪರ್ಫಾರ್ಮೆನ್ಸು. ಸಾಮಾನ್ಯ ಜನಕ್ಕೂ ಬೆನಿಫಿಟ್ ಇಲ್ಲ, ಇದು ದೊಡ್ಡವ್ರಿಗೂ ಬೆನಿಫಿಟ್ ಇಲ್ಲ, ಚಿಕ್ಕವ್ರಿಗೂ ಬೆನಿಫಿಟ್ ಇಲ್ಲ. ಇಲ್ದಿದ್ದ ಟ್ಯಾಕ್ಸುಗಳು, ಇನ್ನೊಂದು ಅಡಚಣೆಗಳು ತಂದಿದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಈ ಗ್ಯಾರಂಟಿ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಸಾಮಾನ್ಯ ಜನಕ್ಕೆ ದಿಕ್ಕು ಇದು ಮಾಡಿದ್ದಾರೆ, ದಿಕ್ಕು ತಪ್ಪಿಸಿದ್ದಾರೆ ಹೊರತು ಇನ್ನೇನೂ ಮಾಡಿಲ್ಲ ಇವರು 2 ವರ್ಷದಲ್ಲಿ. ಇನ್ನು ಮುಂದೆ ಬರೋ ಇದು ಎಲೆಕ್ಷನಲ್ಲಂತೂ ಇವ್ರಿಗೆ ಝೀರೋ, ಏನೂ ಇಲ್ಲ. ವರ್ಸ್ಟ್ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಅಂದರೆ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್ ಇನ್ನು 2 ವರ್ಷಕ್ಕೆ ಹಿಂಗೆ ಅಂದ್ಬಿಟ್ರೆ ಇನ್ನೂ 3 ವರ್ಷ ಇದೆ? ಇದು ಯಾವಾಗ ಬಿದ್ದೋಗುತ್ತೋ, ಯಾವುದು ಬಿದ್ದೋಗುತ್ತೆ? ಈ ಟ್ಯಾಕ್ಸ್ಗಳು, ಇನ್ನೊಂದು ಮತ್ತೊಂದು ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆಯಾ? ಒಂದು ಕಾಮನ್ ಅಫಿಡಿವೇಟ್ ಮಾಡಿಸೋದಕ್ಕೆ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ, ಕಸದ ಟ್ಯಾಕ್ಸು, ಪ್ರತಿಯೊಂದಕ್ಕೂ ಸುಮ್ಮನೆ ಏನೋ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಆ ಗ್ಯಾರಂಟಿ ಮೂಲಕ 10 ರೂಪಾಯಿ ಕಾಮನ್ ಮ್ಯಾನಿಗೆ ಕೊಟ್ಟರೆ 100 ರೂಪಾಯಿ ಎಲ್ಲರ ಹತ್ರನೂ ತೊಗೊತಾ ಇದ್ದಾರೆ. 10 ರೂಪಾಯಿ ಕೊಡೋದು 100 ರೂಪಾಯಿ ತೊಗೊತಾ ಇದ್ದಾರೆ. ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನು, ಗ್ಯಾರಂಟಿ ಏನೂ ಇಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರನ ತೆಗೊಳ್ಳೋ ವ್ಯಾಪಾರ ಮಾಡ್ತಾರೆ ಹೊರತು ಏನೂ ಇಲ್ಲ. ವರ್ಸ್ಟ್ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಯಾವ ರೀತಿ ಅಭಿವೃದ್ಧಿ ಬಯಸ್ತಾ ಇದ್ದೀರಾ ಅಂದರೆ ಕರ್ನಾಟಕ ಗೌರ್ಮೆಂಟು ಒಂದು ಬೆಟರ್ ಅನ್ಸ್ಕೊಬೇಕಂದ್ರೆ ಏನು ಮಾಡಬೇಕು ಕರ್ನಾಟಕದಲ್ಲಿ? ಸರ್, ಇನ್ಫ್ರಾಸ್ಟ್ರಕ್ಚರು ಈಗ 50,000 ಕೋಟಿ ಇದಕ್ಕೋಸ್ಕರ ಗ್ಯಾರಂಟಿಗಳು ಅಂತ ಹೇಳ್ತಾರಲ್ಲ, ಈ 50,000 ಕೋಟಿ ಕರೆಕ್ಟಾಗಿ ಒಂದು ಎಜುಕೇಷನ್ಗೆ, ಒಂದು ಹೆಲ್ತ್ಗೆ, ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ, ಈ 3 ನೀವು ಬೆಳೆಸಿ ಸರ್. ಈ 3 ನೀವು ಬೆಳೆಸಿದ್ರೆ ಮಾತ್ರ ನೀವು ಅದಷ್ಟು ಕದೆ ಅಭಿವೃದ್ಧಿ ನೀವು ಮಾಡಬೇಕಾದೇನಿಲ್ಲ. ನೀವು ಅದಷ್ಟು ಕದೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ನೀವು ಗ್ಯಾರಂಟಿ ಅಂತ ಕೊಟ್ಕೊಂಡು ಬಿಲ್ಗಳು ಮಾಡಿಕೊಂಡು 100 ಜನಕ್ಕೆ ಕೊಟ್ಟರೆ 1000 ಜನದ ಬಿಲ್ ಮಾಡ್ಕೊಂಡು ತಿಂತಾ ಇದ್ದೀರಲ್ಲ. ಯಾವುದನ್ನ ತಗೊಳ್ಳಿ, ನೀವು ಇಂದಿರಾ ಕ್ಯಾಂಟೀನ್ ತಗೊಳ್ಳಿ, ಇನ್ನೊಂದು ಕ್ಯಾಂಟೀನ್ ತಗೊಳ್ಳಿ, ಮತ್ತೊಂದು ಕ್ಯಾಂಟೀನ್, ಓನ್ಲಿ ಬಿಲ್ಲಿಂಗ್ ಅಷ್ಟೇ. ನೀವೇನೇ ಬೆನಿಫಿಟ್ ಕೊಡಬೇಕು ಅಂದರೆ ನೀವು ಡೈರೆಕ್ಟ್ ಕೊಡಬೇಕು, ಡೈರೆಕ್ಟು ಕೊಡ್ತಾ ಇಲ್ಲ. ಇನ್ನೊಂದು ಈ ಒಂದು ಏನು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಈ ಗ್ಯಾರಂಟಿ ಅಮೌಂಟು ಇದಕ್ಕೆ ಕೊಡಿ, ಹೆಲ್ತ್ಗೆ ಕೊಡಿ, ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಿ, ಎಜುಕೇಷನ್ಗೆ ಕೊಡಿ. ಈ 3 ಕೊಡಿ ಸಾಕು. ಮತ್ತು ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅನ್ನೋದು ಬೇಡ. ಈ 3ಕ್ಕೆ ನೀವು ಅಭಿವೃದ್ಧಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ. ಓಕೆ, ಈ ಗ್ಯಾರಂಟಿಗಳೆಲ್ಲ ಏನು ಮಾಡ್ತೀರಿ, ಕೊಟ್ಟಿರೋ ಗ್ಯಾರಂಟಿಗಳು? ಇದು ಗ್ಯಾರಂಟಿ ಯಾವುದನ್ನು ನಡೀತಾ ಇಲ್ಲಲ್ಲ. ಆಸ್ಕ್ ದೆಮ್ ಟು ಕಮ್ ಔಟ್ ವಿತ್ ದ ವೈಟ್ ಪೇಪರ್. ಎಷ್ಟು ಕೊಟ್ಟಿದ್ದೀರಾ ಅನ್ನೋದು, ಯಾವ ಥರ ಬಂದಿದ್ದೀರಾ, ಇಷ್ಟು ಕೊಟ್ಟಿದ್ದು, ಸುಮ್ಮನೆ ಹೇಳೋದಷ್ಟೇ. ಅದು ಏನೂ ಇಲ್ಲ, ಏನೂ ಕೊಟ್ಟಿಲ್ಲ. ಇದು 5 ಜನಕ್ಕೆ ಹೋದರೆ 1 ತಿಂಗಳು ಹೋದರೆ 4 ತಿಂಗಳು ಹೋಗಲ್ಲ. ಅಲ್ಲಿದ್ದರೆ ಅಲ್ವರು ಮನೆಯವರು ಒಬ್ಬರು ಕಾಂಗ್ರೆಸ್ ಲೀಡ್ರ್ ಹೇಳಿದ್ರಲ್ಲ, ಅದು ಹೆಂಗೆ ನಾವೇನು ಏನೇನು ಹೇಳಿದ್ವಾ, ಅದು ಹಂಗೆ ಬರಬೇಕು. ಟ್ಯಾಕ್ಸ್ಗಳೆಲ್ಲ ಕೊಟ್ಟರೆ ಮಾತ್ರ ಹಂಗೆ ಬರ್ತಾ ಇರುತ್ತೆ. ಹಿಂಗೆ ಕೊಟ್ಟರೆ ಹಿಂಗೆ ಹೋಗ್ತಾ ಇರುತ್ತೆ. ಅಂದರೆ ಅವರೇ ಬೇಕು, ಅವ್ರು ಕೊಟ್ಟು ಅವ್ರು ಕೊಡೋದಕ್ಕೆ. ಬಸ್ಸುಗಳೆಲ್ಲ ಫ್ರೀ ಮಾಡಿದಾರಲ್ಲ? ಎಲ್ಲಿ ಬಸ್ಸುಗಳು ಯಾವುದು ಇದು ಎಲ್ಲೋ ಕಿತ್ಲಾಟ ಆಗ್ತಾ ಇದೆ, ಡೆವಲಪ್ಮೆಂಟ್ ಇಲ್ಲ. ಅಲ್ಲಲ್ಲಿ ನಿಂತ್ಕೊತಾವೆ ಬಸ್ಸುಗಳು. ಪ್ರತಿಯೊಂದು ಇವಾಗ ಈ ಖಾತ ಅಂತ ಮಾಡಿದ್ರೆ, ಈ ಖಾತ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಇಷ್ಟುವರೆಗೂ ಈ ಖಾತ ಕಂಪ್ಲೀಟೇ ಆಗಿಲ್ಲ ಪ್ರಾಜೆಕ್ಟು. ನಾವು ಈ ಖಾತ ಮಾಡಿದ್ರೆ ಇದು 6th ಗ್ಯಾರಂಟಿನಂತೆ. ವಾಟ್ ದಟ್ ಗ್ಯಾರಂಟಿ ನನಗೆ ಅರ್ಥ ಆಗ್ತಾಯಿಲ್ಲ. 6 ಫ್ಲೋರು 7 ಫ್ಲೋರುಗಳು ಹತ್ತಾ ಇದ್ದಾನೆ, ಮಾಡ್ತಾನೇ ಇದ್ದಾರೆ. ರಿಸ್ಟ್ರಿಕ್ಷನ್ ಯಾವಾಗ ತರೋದು ಇವರು? ವೇರ್ ಇಸ್ ದ ರೆಗ್ಯುಲೇಟಿಂಗ್ ಒಂದು ಅಥಾರಿಟಿ ಕರೆಕ್ಟಾಗಿ ಮಾಡ್ತಾ ಇರೋದು ಎಲ್ಲಿದೆ, ಯಾವ ಇದರಲ್ಲಿದೆ? ಈಗ ನೀರಿಂದೇ ತಗೊಳ್ಳಿ, 2 ತಿಂಗಳಿಂದನೇ ಮಾನ್ಸೂನ್ ಡಿಪಾರ್ಟ್ಮೆಂಟ್ನವರು ಹೇಳಿದ್ರು ಈ ಸರಿ ಮಾನ್ಸೂನ್ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಈಗ 1 ವಾರ ದಿನದಿಂದ ಗುಂಡಿ ತೆಗಿತಾ ಇದ್ದಾರೆ ಬಿಲ್ಗಳು ಮಾಡ್ಕೊಳ್ಳೋಕ್ಕೆ. ಈಗ ಬಿಲ್ ಮಾಡ್ಕೊಳೋ ಬಿಟ್ಟರೆ ಇನ್ನೇನೂ ಇಲ್ಲ ಸರ್ ಸರ್ಕಾರಕ್ಕೆ ಕೆಲಸ. 100 ರೂಪಾಯಿ ಖರ್ಚು ಮಾಡೋದು, 1000 ರೂಪಾಯಿ ಬಿಲ್ ಹಾಕೋದು, ಇಷ್ಟು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಬೆಟ್ರ್ ಗೌರ್ನೆನ್ಸು, ಪ್ರಾಪರ್ ಗೌರ್ನೆನ್ಸ್ ಇರಬೇಕು, ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಒಂದು ಕೋರ್ಡಿನೇಷನ್ ಇದ್ದರೆ ಅಲ್ವಾ. ಇಲ್ಲಿ ಒಬ್ಬ ಡಿಪಾರ್ಟ್ಮೆಂಟ್ ಬಂದು ತೋಡ್ತಾನೆ, ಗುಂಡಿ ತೆಗಿತಾನೆ, ಇನ್ನೊಬ್ಬ ಡಿಪಾರ್ಟ್ಮೆಂಟ್ ಬಂದು ಅದು ಮುಚ್ತಾನೆ. ಈ ಕೋರ್ಡಿನೇಷನ್ನು ಪ್ಲಾನಿಂಗ್ ಇಲ್ದಿದ್ರೆ ಸುಮ್ಮನೆ ಮಾತುಗಳಲ್ಲಿ ರಾಜಕೀಯ ಒಂದು ಭಾಷಣಗಳು ಬಿಟ್ಕೊಂಡು ಮಾಡಿದ್ರೆ ಇದು ಹಿಂಗೆ ಇರುತ್ತೆ. ಇದು ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಪ್ರಾಪರ್ ಇದು ಕೋರ್ಡಿನೇಷನ್ ಇರಬೇಕು, ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟು. ಆ್ಯಂಡ್ ಬೇರೆ ಕಂಟ್ರಿಗಳು ಹೆಂಗೆ ಡೆವಲಪ್ ಆಗ್ತಾ ಇದ್ದಾರೆ ಅದು ನೋಡಿ ಕಲ್ತ್ಕೊಳ್ಳಿ. ಜನರಿಗೆ ಒಳ್ಳೆಯದಾಗ ಕೆಲಸಗಳು ಮಾಡಬೇಕು. ಈಗ 2 ವರ್ಷದ್ದು ತೃಪ್ತಿ ಇಲ್ಲ, ಝೀರೋ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ, ಝೀರೋ. ನೋ ಪರ್ಫಾರ್ಮೆನ್ಸ್. ಎಲ್ಲರಿಗೂ ಹೊರೆ ಆಗಿದೆ ಹೊರತು ಯಾರಿಗೂ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸುಮ್ಮನೆ ಏನೋ ಅವರವರು ಏನಂತಾರೆ ಅದಕ್ಕೆ, ಬಕೆಟ್ಗಳು ಇನ್ನೊಂದು ಮತ್ತೊಂದು ಅವ್ರು ಸುಮ್ಮನೆ ಹೇಳ್ಕೊತಾರೆ ಹೊರತು ಅವ್ರ ಸ್ವಾರ್ಥಕ್ಕೋಸ್ಕರ ರಿಯಲಾಗಿ ಏನೂ ಇಲ್ಲ. ಅವ್ರ ಮನಸ್ಸಿಂದನೂ ಅವ್ರ ಮನಸ್ಸಿನಲ್ಲಿ ತೃಪ್ತಿ ಇಲ್ಲ. ಬಟ್ಟು ಇದೆಯಲ್ಲ ರಾಜಕೀಯ ಒಂದು ಪ್ರೇರಿತ ಆಗಿ ಸುಮ್ಮನೆ ಅವ್ರು ಜೈ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ. ಪರ್ಫಾರ್ಮೆನ್ಸ್ ಇಸ್ ಝೀರೋ.
ಟ್ಯಾಕ್ಸ್ ಅಂತೂ ವೇಸ್ಟ್ ಆಗ್ತದೆ, ಯಾಕೆಂದರೆ ಇನ್ನೂ ಏನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಏನು ಅಂತ ಇಂಪ್ರೂವ್ ಆಗಿಲ್ಲ ಅಷ್ಟೊಂದು. ಸೊ ನಾವು ಕೆಲಸ ಮಾಡೋ ಟ್ಯಾಕ್ಸ್ ಎಲ್ಲ ನೀರು ಜೊತೆನೇ ಮೋರಿಜಿನಲ್ಲಿ ಹೋಗ್ತಾ ಇದೆ ಅನಿಸ್ತದೆ. ಸೊ ಅದಕ್ಕೆ ಇಂಪ್ರೂವ್ ಮಾಡ್ಬೇಕು ಸ್ವಲ್ಪ. ಓಕೆ, ಮುಂದಿನ 3 ವರ್ಷಗಳು ಅದನ್ನ ಸರಿ ಮಾಡ್ಕೋಬೇಕು. ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ 2 ವರ್ಷ ಕಂಪ್ಲೀಟ್ ಮಾಡಿ? ಇಲ್ಲ ಅಷ್ಟೊಂದಿಲ್ಲ. ಏನು ಬದಲಾವಣೆ ಮಾಡಬೇಕು? ಅದು ಮೇಯ್ನ್ ನನಗೆ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರು ಸ್ವಲ್ಪ ಕನ್ವೀನಿಯನ್ಸ್ ಇರಬೇಕು ಜನಗಳಿಗೆ ಓಡಾಡೋಕ್ಕೆ. ಏನೋ ಆಫೀಸ್ ಗೀಫೀಸ್ಗೆಲ್ಲ ಹೋಗಬೇಕು ನಾವು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಎಲ್ಲೂ ಓಡಾಡೋಕ್ಕಾಗಲ್ಲ ಜಾಸ್ತಿ. ಸೊ ಸ್ವಲ್ಪ ಅದೆಲ್ಲ ಕನ್ವೀನಿಯನ್ಸ್ ಬೇಕು ತುಂಬ. ಸೊ ಅದು ಮೇಯ್ನ್, ಅದೇ ನಮಗೆ ಬೇಕಾಗಿರೋದು. ಅಂದರೆ ಎಲ್ಲ ಒಂದಷ್ಟು ಫ್ರೀಗಳು ಕೊಟ್ಟಿದ್ದಾರೆ, ಭಾಗ್ಯಗಳು ಕೊಟ್ಟಿದ್ದಾರೆ, ಹಾಂ. ವರ್ಕ್ ಆಗ್ಲಿಲ್ಲ ಅಂತ ವರ್ಕ್ ಆಗ್ಬೋದು, ಆಗೋರ್ಗೆ ಆಗ್ತಾ ಇದೆ, ಬಟ್ ನಮಗೇನು ಆಗ್ತಾ ಇಲ್ವಲ್ಲ ಅದರಿಂದ. ಸೊ ನಮ್ಗೆ ಏನು ಬೇಕೋ ಅದು ಸಿಗ್ತಾ ಇಲ್ಲ ನನಗೆ. ಆಗೋರಿಗೆ ಆಗುತ್ತೆ, ಒಳ್ಳೇದು ಅವ್ರಿಗೆ, ಬಟ್ ನಮ್ಗೆ ಏನು ಸಿಗ್ತಾ ಇಲ್ವಲ್ಲ ಅಂತ ಮೇಯ್ನ್ ಮ್ಯಾಟ್ರ್ ಇರೋದು ಅದೇನೆ. ಎಲ್ಲರಿಗೂ ಏನಾದ್ರು ಸಿಗಬೇಕಲ್ಲ, ಬರೀ ಒಬ್ರಿಗೆ ಒಂದು ಇವ್ರಿಗೆ ಮಾತ್ರ ಆಯಿತು ಅಂದರೆ ಏನು ಉಪಯೋಗ, ಪಾಯಿಂಟ್ ಇಲ್ಲ. ಎಲ್ಲರಿಗೂ ಏನಾದ್ರು ಸಿಗಬೇಕು. ಸೊ ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಗುಡ್. ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ಸಮಥಿಂಗ್ ನೀಡ್ಸ್ ಟು ಬಿ ಇಂಪ್ರೂವ್ಡ್ ಅಲ್ಲ. ಹೌದು, ದಟ್ಸ್ ಮೈ ಒಪಿನಿಯನ್. ನಿಮಗೆ ನಮಗೆ ಸೇಮ್ ಒಪಿನಿಯನ್ನೇ, ಬಿಕಾಸ್ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಬ್ಯಾಕ್ಗ್ರೌಂಡೇ ಇರೋದು. ನಾವು ವಿ ಪೇ ಹ್ಯೂಜ್ ಅಮೌಂಟ್ ಆಫ್ ಟ್ಯಾಕ್ಸಸ್. ಅದು ಎಲ್ಲಿ ಹೋಗ್ತಿದೆ ನಮಗೂ ಬೇಜಾರಾಗುತ್ತಲ್ವಾ. ಬೇರೆ ಈ ಡಿಫೆನ್ಸು ಅದೆಲ್ಲ ಪವರ್ಫುಲ್ ಆಗಿರೋದು ಅದೆಲ್ಲ ಬೇರೆ. ಇದು ಡೈಲಿ ನೀಡ್ಸು, ರೋಡ್ಸು, ಕನ್ವೀನಿಯನ್ಸು, ಟ್ರಾವ್ಲಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಅಲ್ಲ, ಅದೆಲ್ಲ ವರ್ಕ್ ಮಾಡಬೇಕು. ಅದೇ ಮೇನ್ ಅಷ್ಟೇ. ಓಕೆ, ಮಿಡಲ್ ಕ್ಲಾಸ್ ಜನರಿಗೆ ಏನು ಅಂದರೆ ಏನು ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇದೆ? ಮಿಡಲ್ ಕ್ಲಾಸ್ ಜನರುಗಳನ್ನ ಯಾವಾಗಲೂ ಮಿಡಲ್ ಕ್ಲಾಸ್ ಆಗೇ ಇಡೋವಂಥದ್ದೇ ಅವ್ರಿಗೆ ನೆಸೆಸರಿ. ಇಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅವ್ರಿಗೆ. ಸೊ ಎಲ್ಲನೂ ಮಿಡಲ್ ಕ್ಲಾಸ್ ಆಗೇ ಇಡಬೇಕಂತ ಅವರು ಪ್ರೋಗ್ರಾಮ್ಡ್ ಎಲ್ಲನೂ. ಲೋವರ್ ಮಿಡಲ್ ಕ್ಲಾಸ್ ಅವರೆಲ್ಲ ಹಂಗೆ ಇರಬೇಕು, ಅಪ್ಪರ್ ಮಿಡಲ್ ಕ್ಲಾಸ್ ಎಲ್ಲ ಹಂಗೆ ಇರಬೇಕು, ಮಿಡಲ್ ಕ್ಲಾಸ್ ಅವ್ರು ಹಂಗೆ ಇರಬೇಕು, ಆ ಥರನೇ ಇರೋದು. ಸೊ ಅದು ಇಂಪ್ರೂವ್ ಆಗಬೇಕು ಅಷ್ಟೇ. ಓಕೆ, ಚೇಂಜಸ್ ಏನಾಗಬೇಕು ಸರ್? 2 ವರ್ಷ ಬಿಟ್ಟು ಇಷ್ಟು ದಿನ 2 ವರ್ಷ ಆಗೋಯ್ತು, ಮುಂದಿನ 3 ವರ್ಷಗಳಲ್ಲಿ ಇದನ್ನು ಬದಲಾವಣೆ ಮಾಡಿ. ಮೇಜರ್ ಸಬ್ಜೆಕ್ಟ್ ಏನು ಇವಾಗ ಬ್ಯಾಂಗ್ಳೂರಿಗೆ ಒಪಿನಿಯನ್ ಅಂದರೆ ಟ್ರಾಫಿಕ್ ಅಲ್ವಾ, ಮೇಯ್ನ್ ಟ್ರಾಫಿಕ್ಕು. ಆಮೇಲೆ ಇವಾಗ ನಡೀತಾ ಇರೋದು ಈ ವಾಟರ್ ಲಾಗಿಂಗು, ಫ್ಲಡ್ ಲೈಕ್ ಸಿಚುವೇಶನ್ನು. ಬ್ಯಾಂಗ್ಳೂರು ಸಿ ಲೆವೆಲ್ಗಿಂತ ಎಷ್ಟು ಹೈಟಲ್ಲಿದೆ, ಫ್ಲಡ್ ಯಾಕೆ ಆಗಬೇಕು ಅಲ್ವಾ. ಸೊ ಅದು ಪ್ರಾಪರಾಗಿ ಆರ್ಗನೈಸ್ ಆಗಿಲ್ಲ. ಅದು ಆರ್ಗನೈಸ್ ಆದರೆ ಎಲ್ಲ ಕನ್ವೀನಿಯನ್ಸ್ ಇದ್ದರೆ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗೋಕೆ ಡಿಲೇ ಆಗ್ತಿದೆ, ನಿಮ್ಮ ಕೆಲಸಗಳಾಗ್ತಿಲ್ಲ, ನೀವು ಪ್ರಾಪರ್ ಅರ್ನಿಂಗ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಲೈಫ್ ಸ್ಟೈಲ್ ಸೆಟ್ಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಡಿಸ್ಟೆನ್ಸು ಪ್ರಾಪರ್ ಆಗಿದ್ದರೆ, ಕನ್ವೀನಿಯನ್ಸ್ ಇದ್ದರೆ ನೀವು ಅರ್ನಿಂಗ್ ಚೆನ್ನಾಗಾಗುತ್ತೆ. ಆಮೇಲೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತೀರಾ, ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಷ್ಟೇ. ದಟ್ ಈಸ್ ಅಪ್ಬ್ರಿಂಗಿಂಗ್ ಅಷ್ಟೇ ಅಲ್ವಾ. ರೋಡ್ಸ್ ಈಸ್ ಮೇಯ್ನ್ ಪ್ರಯಾರಿಟಿ. ಗಾಡಿಗಳೆಲ್ಲ ಹಾಳಾಗುತ್ತೆ, ತಿಂಗಳಿಗೂ ಸರ್ವಿಸ್ ಕೊಡಬೇಕು, 1000 ರೂಪಾಯಿ ಖರ್ಚಾಗುತ್ತೆ, ಮತ್ತೆ ಅದು ಅರ್ನ್ ಮಾಡಬೇಕು. ಅರ್ನ್ ಮಾಡೋಕೆ ಅವ್ನಿಗೆ ಕಷ್ಟ ಆಗ್ತಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋಕ್ಕಾಗಲ್ಲ. ಫ್ರೀ ಡಸಂಟ್ ಮ್ಯಾಟರ್. ಫ್ರೀ ನೀವು ಒಂದ್ಸಲಿ ಸಿಟ್ಟಿಂಗ್ ಹಾಕಿದ್ರೆ 2000 ರೂಪಾಯಿ ಖರ್ಚಾಗ್ಬಿಡುತ್ತೆ. ಫ್ರೀ ಎಲ್ಲಿ ಮ್ಯಾಟ್ರ್ ಆಗುತ್ತೆ? ಇವತ್ತು ಇಡ್ಲಿ ವಡೆನೇ 70 ರೂಪಾಯಿ ಇದೆ ಅಲ್ವಾ. ಅವನು 2 ಹೊತ್ತು ಇಡ್ಲಿ ವಡೆ ತಿಂದ ಅಂದರೆ ಅವ್ನಿಗೆ 6000 ರೂಪಾಯಿ ಬೇಕು. ಸಿಂಪಲ್. ಊಟ ಆಚೆ ತಿಂತಾನೆ ಅಂದ್ರೇ ಅಷ್ಟು ದುಡ್ಬೇಕಾಗತ್ತೆ. ಫ್ರೀ ಯಾರಿಗೇನು ಹೆಲ್ಪ್ ಮಾಡಲ್ಲ ಆಯಿತಾ. ನೀವು ತುಂಬ ಲೋವರ್ ಸೆಗ್ಮೆಂಟ್ಗೆ ಹೋಗಿ ನೀವು ಫ್ರೀ ಯೂಸ್ ಆಗ್ತಾ ಇದೆಯಾ ಅಂದರೂ ಕೇಳಿ, ಅವ್ರಿಗೇನು ಉಪಯೋಗ ಇಲ್ಲ ಆಯಿತಾ. ಅವ್ರಿಗೆ ಈ 2000 ರೂಪೀಸ್ ಏನು ಕೊಡ್ತಾರೆ ಅದು ಮಂತ್ಲಿ ಬರಲ್ಲ, ಅದು ರೇರ್ಲಿ ಬರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಮಾಡಿದ್ದಾರೆ, ಬಟ್ ಬೇರೆದೆಲ್ಲ ಹಂಗೆ ಹೊಡ್ಸ್ಕೊಂಡು ಹೋಗುತ್ತೆ ಅಷ್ಟೇ. 2 ವರ್ಷ ಕಂಪ್ಲೀಟ್ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 2 ವರ್ಷ ಅಲ್ಲ, ಇನ್ನೂ 50 ವರ್ಷ ಕಂಪ್ಲೀಟ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹಿಂಗೆ ಕಂಟಿನ್ಯೂ ಆದರೆ. ಚೇಂಜಸ್ ಆಗಲೇಬೇಕು. ಮೇಯ್ನ್ಲಿ ಚೇಂಜಸ್ ಕನ್ವೀನಿಯನ್ಸ್ ಅಲ್ವಾ ಜನಕ್ಕೆ. ಟ್ರಾನ್ಸ್ಪೋರ್ಟೇಷನ್ನು ಅದೊಂದು ಕನ್ವೀನಿಯನ್ಸ್ ಇದ್ದರೆ ರೆಸ್ಟ್ ಎವ್ರಿಥಿಂಗ್ ಕ್ಯಾನ್ ಬಿ ಟೇಕನ್ ಕೇರ್. ಇವಾಗ ನೀವು ಇಲ್ಲಿ ಅಲ್ಲಿಂದನೋ ಇಲ್ಲಿಗೆ ಬರ್ತೀರಾ, ಟ್ರಾಫಿಕ್ ಜಾಮಲ್ಲೇ 1 ಅವರ್ ಆಗೋದ್ರೆ ನೀವು ಇಲ್ಲಿ ಬರೋಕ್ಕೆ ಆಗಲ್ಲ, ಈ ಥರ ವೀಡಿಯೋನೇ ಮಾಡೋಕ್ಕಾಗಲ್ಲ, ನಿಮ್ಗೆ ರೆವಿನ್ಯೂನೇ ಬರೋಲ್ಲ. ಅಲ್ಲಿ ಹೋಯ್ತಲ್ಲ ನಿಮ್ಮ ಕೆಲಸ ಹೋಯ್ತು, ಆಮೇಲೆ ನಿಮ್ಮದು ಅರ್ನಿಂಗ್ ಆಗಲ್ಲ, ಮತ್ತೆ ಎಲ್ಲಿಂದ ಬರ್ತೀರಾ ಅಲ್ಲಿ ವಾಪಸ್ ಹೋಗ್ತೀರಾ. ಸೊ ಕನ್ವೀನಿಯನ್ಸ್ ಇದ್ದರೆ ನೀವು ಬರ್ತೀರಾ, ಕೆಲಸ ಮಾಡ್ತೀರಾ, ಹೋಗ್ತೀರಾ. ದಟ್ ಈಸ್ ಅದರ್ವೈಸ್ ಎವ್ರಿಥಿಂಗ್. ಇವಾಗ ಇನ್ಫ್ಲೇಷನ್ ಅದೆಲ್ಲ ಇರುತ್ತೆ, ದುಡ್ಡೆಲ್ಲ ಜಾಸ್ತಿ ಆಗುತ್ತೆ, ಬಟ್ ಆ ಕೆಪಾಸಿಟಿ ನೀವು ಇನ್ಕ್ರೀಸ್ ಮಾಡ್ಕೊಂಡಿರ್ತೀರ. ಬಟ್ ಕನ್ವೀನಿಯನ್ಸ್, ಓಡಾಡೋದಕ್ಕೆ ಕನ್ವೀನಿಯನ್ಸ್ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ಪ್ರತಿಯೊಬ್ಬರಿಗೆ ಹಾಕೋದು ಬಿಟ್ಟರೆ ಜನಗಳಿಗೆ ಒಳ್ಳೇದಾಗೋದು ಇಲ್ಲ. ಯಾವನ್ ಬರಲಿ, ಆ ಸರ್ಕಾರ ಬರಲಿ, ಈ ಸರ್ಕಾರ ಬರಲಿ, ಇನ್ನೊಂದು ಸರ್ಕಾರ ಬರಲಿ, ಎಲ್ಲ ಜನಗಳನ್ನ ತಿನ್ನೋರೇ ಬಿಟ್ಟರೆ ಯಾವನು ಜನಗಳನ್ನ ಉದ್ಧಾರ ಮಾಡೋವನು ಯಾವನೂ ಇಲ್ಲ.
ಏಕವಚನದಲ್ಲಿ ಮಾತಾಡಬಾರ್ದು, ಆದರೆ ಮಾತಾಡಿಸ್ತಾರೆ ಅವರು. ಓಟ್ ಹಾಕುವಾಗ ಕಾಲಿಡಿತಾರೆ, ಓಟ್ ಆದಮೇಲೆ ತಲೆ ಮೇಲೆ ಚಪ್ಪಲಿಯಲ್ಲಿ ಹೊಡಿತಾರೆ. ಸರ್ ಇವಾಗ 2 ವರ್ಷ ಆಗಿದೆ ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮ್ ಆಗಿ. ಹ್ಞೂ ಎಷ್ಟು ಖುಷಿ ಸರ್ ಈ ಗೌರ್ಮೆಂಟ್ ಕರ್ನಾಟಕದಲ್ಲಿ ಬಂದಿದ್ದು? ನಿಮ್ಗೆ ಎಷ್ಟು ಖುಷಿ ಇದೆ? ನಮ್ಗೆ ಯಾವ ಖುಷಿ ಇಲ್ಲ ಗುರು, ಮಿಡಿಲ್ ಕ್ಲಾಸ್ಗೆ ಯಾವ ಖುಷಿ ಇಲ್ಲ. ದುಡ್ಡು ಇಟ್ಕೊಂಡಿರೋನು ಬದುಕಬಹುದು. ಹೇಳಿ. ಅಲ್ಲ, ಹೊಸ ಜನಕ್ಕೆ ಒಳ್ಳೇದಾಗಿದೆ, ಹೊಸ ಜನಕ್ಕೆ ಒಳ್ಳೇದಾಗಿಲ್ಲ. ಇದು ಹೇಗೆ ಈ ಸರ್ಕಾರ? ಹಾಂ ಹೇಳಿ ನೀವೇ. ಹಾಂ ಹಾಂ ಏನು ಮಾಡಬೇಕು? ಮಾಡಿದ್ರು ಕಷ್ಟ, ಮಾಡದೇ ಇದ್ದರೂ ಕಷ್ಟ. ಹಾಂ ಅವರು ಇವ್ರು ಕಿತ್ತಾಡ್ತಾರೆ, ಇವರು ಅವ್ರು ಕಿತ್ತಾಡ್ತಾರೆ. ಹೇಗೆ ಇದು? ಹಾಂ ಜೀವನದಲ್ಲಿ ಇದಾದರೆ ಹೇಗೆ ಹೇಳಿ? ಹಾಂ ಏನು ಅಭಿವೃದ್ಧಿ ಬಯಸ್ತಾ ಇದ್ದೀರಾ? ಏನು ಒಳ್ಳೇದಾಗಬೇಕು? ಏನು ಮಾಡಿರ್ತೀವಿ? ಫ್ರೀ ಕೊಟ್ಟರು, ಅವ್ರಿಗೂ ಸರ್ಕಾರ ನಡೆಸೋ ಕಷ್ಟ ಇದೆ. ಹಾಂ ಏನು ಮಾಡೋಕ್ಕಾದ್ದು? ಎಲ್ಲ ಫ್ರೀ ಕೊಟ್ಬಿಟ್ಟು ಹಾಂ ಹಾಂ ಕೊಡ್ತೀವಿ ಅಂತಾರೆ. ಯಾರು ಕೇಳ್ತಾರೆ ಈಗ? ಹಾಂ ಈಗ ಲೇಡೀಸಿಗೆ ಫ್ರೀ ಕೊಟ್ಟರು, ಅವರು ಹಾಕ್ಬೇಕಲ್ಲ ಅಲ್ಲಿ. ಎಲ್ಲ 7,000 ಸಾವಿರ ಕೊಟ್ಟರು, ಅವರು ಎಲ್ಲಿಂದ ಹಾಕ್ತಾರೋ? ಅವ್ರ ಮನೆಯಿಂದ ಹಾಕ್ತಾರ? ನೀನು ಅಮ್ಮ ಅಂತ ಕಿತ್ತಿ ಅವ್ರಿಗೆ ಕೊಡ್ತಾರ ಬೆಲೆ ಜಾಸ್ತಿ ಮಾಡಿ. ನೀನು ಅವ್ರ ಕೈನಿಂದ ಹಾಕೋಕ್ಕಾದ್ದ? ಮತ್ತು ಅದೇ ಹೇಳ್ತಾ ಇರೋದು. ಹಾಂ ಫ್ರೀ ಕೊಟ್ಟಿರೋದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಅಂತ. ಏನು ಮಾಡಿದಾರು? ಹಾಂ ಏನು ಮಾಡ್ಬೇಕು? ಇನ್ನೂ 3 ವರ್ಷ ಇದೆ. ಈ 3 ವರ್ಷದಲ್ಲಿ ನೋಡೋಣ ಯಾವ ಥರ ಮಾಡ್ತಾರೆ 3 ವರ್ಷಕ್ಕೆ. ಹಾಂ 2 ವರ್ಷದಲ್ಲಿ ಇದು ಮಾಡಿಲ್ಲ, ಇದು ಮಾಡಬೇಕಂತ ಏನಂತ ನಿಮಗೆ? ಅದೇ ಮಾಡ್ಬೇಕಿನ್ನು ಮುಂದಕ್ಕೆ ಅಭಿವೃದ್ಧಿ ಅಂದ್ರೆ. ಹಾಂ ಅಷ್ಟೇ, ಯಾವ ಸರ್ಕಾರ ಬಂದರೂ ಅಷ್ಟೇ. ಹಾಂ ಮತ್ತೆ ಹಾಂ ಸರಿ ಅನ್ಸುತ್ತೆ. ಹಾಂ ಈ 3 ವರ್ಷ ಒಳ್ಳೆ ಏನಾದ್ರು ಮಾಡ್ತಾರೆ ಅಂತ. ನೋಡೋಣ ಮುಂದಕ್ಕೆ ನೋಡೋಣ. ಮುಂದೆ ಯಾರು ನೋಡ್ಕೊಂಡಿದ್ದಾರೋ ಮಾಡ್ತಾರ ಬಿಡ್ತಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಂ ನೆಕ್ಸ್ಟ್ ವರ್ಷ ಅಂದರೆ ಈ ಟರ್ಮ್ ಆದ್ಮೇಲೆ ಇನ್ನು 5 ವರ್ಷಕ್ಕೆ ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ತೀರಾ ಏನು? ನೋಡೋಣ ಮುಂದೆ ಯಾಕೆ ಮಾಡ್ದಾರ ಆ ಥರ. ಇವಾಗಲೇ ಹೇಳೋಕ್ಕಾಗಲ್ವಲ್ಲ, ನಾವು ಇರ್ತೀವಿ ಬಿಡ್ತೀವಿ, ನಾವು ಬದುಕಿದ್ರೆ ಮುಂದಕ್ಕೆ. ಹಾಂ ಮುಂದಕ್ಕೆ ಬದುಕಿಲ್ಲ, ನಮಗೇನು ಹೇಳೋಕ್ಕದ್ದು ಯಾವಾಗಲ ಏನು ಅಂತ. ನೋಡೋಣ ಮುಂದಕ್ಕೆ ಒಳ್ಳೇದು ಮಾಡ್ತಾರ ಏನು ಇನ್ನು 3 ವರ್ಷ ಇದೆ, ಕಾದು ನೋಡೋಣ. ಕಾದು ನೋಡೋಣ ಅಷ್ಟೇ. ಹಾಂ ಕಾದು ನೋಡೋಕ್ಕೇನು ಅಷ್ಟೇ. ಗಂಡು ಮಕ್ಳಿಗೆ ಏನು ಮಾಡಬೇಕು ಅನ್ಸುತ್ತೆ? ಇವಾಗ ಹುಡುಗಿರಿಗೆ ಒಂದು 2,000 ಕೊಟ್ಟಿದ್ದಾರೆ, ಫ್ರೀ ಮಾಡಿದ್ದಾರೆ. ಫ್ರೀ ಮಾಡಿದ್ದಾರೆ. ಹಾಂ ಹಾಂ ಹುಡುಗರಿಗೆ ಏನು ಮಾಡಬೇಕು ಅಂತೀರಾ ಗಂಡಸರಿಗೆ? ಅಲ್ಲ, ನಾನು ಹೇಳೋದು ಫ್ರೀ ಮಾಡಬೇಕಲ್ಲ, ಜನಕ್ಕೆ ಒಳ್ಳೇದು ಮಾಡಬೇಕು, ಅಭಿವೃದ್ಧಿ ನಡೆಸಬೇಕು, ಆ ಥರ ನಡೆಸಬೇಕು ಅಷ್ಟೇ ಅಲ್ವಾ? ಫ್ರೀ ಅಲ್ಲ, ಅವ್ರು ಯಾಕೆ ಇದೆಲ್ಲ? ಹಾಂ ಸರ್ಕಾರದಿಂದ ಅದಕ್ಕೆ ಜಾಸ್ತಿ ಮಾಡಿ ಇದಕ್ಕೆ ಹಾಕೋದು, ಇದು ಜಾಸ್ತಿ ಮಾಡಿ ಅದಕ್ಕೆ ಹಾಕೋದು, ಅವ್ರು ಎಲ್ಲಿಂದ ತರೋಕ್ಕದ್ದು? ಅದೇ ಹಾಂ ಇದೆಲ್ಲ ಏನು ಬೇಕು? ಜನಕ್ಕೆ ಒಳ್ಳೇದು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಏನು ಅಭಿವೃದ್ಧಿ ಮಾಡಬೇಕು ನಿಮ್ಗೆ ಅನ್ಸುತ್ತೆ? ಅದು ಹೇಳ್ತಾ ಇಲ್ವೇ ಇವಾಗ ರೋಡು ಗೀಡು ಮತ್ತೊಂದು ಇದ್ದೇ ಇರುತ್ತಲ್ಲ, ಅದೆಲ್ಲ ಮಾಡಬೇಕು. ಹಾಂ ಮತ್ತು ಸ್ಪೀಡ್ ಪ್ಲಸ್ ಕರ್ನಾಟಕ